ವಿಷ್ಣು, ನಿಮ್ ಸುಂದರ ಯಾರು? ಅಲ್ಲಿ ನಿಂತಿದ್ದಾನಲ್ಲ ಅವನೇನೆ. ವಾವ್, ಹೀಸ್ ಅ ಹಾಟ್ ಡೂಡ್. ಕನ್ಫ್ಯೂಸ್ ಆಗ್ಬಿಡಿ, ಒಂದ್ಸಲಿ ನಿಮ್ ಲೆಫ್ಟ್ ಪೂರ್ತಿ ಬೆಂಡಾಗಿ ನೋಡಿ. ಯಾ, ದೇರ್ ಇಸ್ somebody else behind. ಅವನೇ ನಮ್ ಸುಂದರ. ಲೇ ಕಾಡ್ಗೆ ಬಾರು. ಏಯ್ ಸೀನು, ಹೊಸದು ಸೀನು. ವಿಷ್ಣು ಹೊಸ ಕಾರು ಯಾವಾಗ ತಗೊಂಡ್ರ ಗಾಡಿನ? ನಾಳೆ ತಗೋಬೇಕು ಅನ್ಕೊಂಡಿಯಾನೆ. ಗಾಡಿ ಹೆಂಗಿದೆ ಅಂತ ಇವತ್ತು ಟೆಸ್ಟ್ ಮಾಡಕ್ ತಗೊಂಬಂದಿಯಾನೆ. ಮದುವೆ ಮುಂಚೆ ಫಸ್ಟ್ ನೈಟ್ ಮಾಡ್ಕೋತಾರಲ್ಲ ಹಂಗೆ ನಮ್ ವಿಷ್ಣು ಏನೇ ತಗೊಂಡ್ರು ಎಲ್ಲ ಅನುಭವಿಸೇ ತಗೊಳ್ಳೋದು. ಯಾರೋ ಹೊಸ ಹುಡುಗಿ ಚಡ್ಡಿ ಹಾಕೊಂಡು ಪ್ಯಾಂಟ್ ಹಾಕೊಳ್ಳದೆ ಮರ್ತು ಬಂದವಳೆ. ದಾರಿಲಿ ಹೋಗ್ತಾ ನಾನೇ ಪ್ಯಾಂಟ್ ಕೊಡಿಸ್ತೀನಿ ಅಂತ ಇವನು ಹೇಳ್ದ. ಅದಕ್ಕೋಳ ಹಂಗೆ ಬಂದ್ಯಾಳ. ಅವನು ಕೊಡಿಸ್ಲೇಬೇಡ ಅಂತೇಳು, ಚಡ್ಡಿನೇ ಸಕ್ಕತ್ತಾಗೈತೆ. ಅದಿತಿ, ದಿಸ್ ಇಸ್ ಸುಂದರ. ವಿ ಕಾಲ್ ಹಿಮ್ ಕಾಡ್ಗೆ. ಇದೇ ಊರಲ್ಲಿ ಬಾಳೆ ಮಂಡಿ ಇಟ್ಕೊಂಡಿದ್ದಾನೆ. Hey, what's up? ನಮ್ ಸುಂದರ ತುಂಬಾ ಒಳ್ಳೆಯವನು. ಏಯ್ ತಮಾಷೆ ಮಾಡ್ಬೇಡ ನೀನು. ಯಾವೂರು? ಬಾಂಬೆಯಿಂದ ಬಂದ್ಯಾಳಪ್ಪ. ಬಾಂಬೆ? ಈ ಕನ್ನಡ ಆತಾಯೇ ತೊಡೆ ತೊಡೆ. ಸುಮ್ನೆ ಡೌ ಮಾಡ್ಬೇಡ್ವ, ಅವಳು ಕನ್ನಡ ಚೆನ್ನಾಗೇ ಬರುತ್ತೆ. ಶಿಟ್. ಅದಿತಿ, ಈ ಕಡೆಯಿಂದ ಇಳಿಬೇಡ, ಆ ಸೈಡಿಂದ ಇಳಿ. ಸುಂದರ್, ಮಿಸ್ಟರ್ ಸುಂದರ್. ಏನು? ಅವಳು ಇಳಿಬೇಕಂತ ಇಳಿರಿ. ಅದಿತಿ, 1 ನಿಮಿಷ ಬನ್ನಿ ಸರ್, ಬನ್ನಿ. Thank you. ನನ್ನ ಮಗನಿಗೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ನೀನು ಒಬ್ಬ ಫ್ರೆಂಡೇನೋ? ಓಹೋ, ತಾವ್ ಆ ಉದ್ದೇಶದಿಂದ ಮಲ್ಗಿದ್ರಾ? ಸಾರಿ ಮಗ, ಗೊತ್ತಾಗ್ಲಿಲ್ಲ. ನೋಡೋ, ಇಳಿದವಳು ಹತ್ಲೇಬೇಕು. ನೀ ಹೆಂಗ್ ಮಲ್ಗಿದ್ಯೋ ಹಂಗೆ ಮಲ್ಕೊಂಬಿಡು. ನಿನ್ನ ಆಸೆನ ನಾನ್ ಪೂರೈಸ್ತೀನಿ. ಥ್ಯಾಂಕ್ಸ್ ಮಗ, ಒಂಚೂರು ಮುಂದೆನೆ ಮಲ್ಕೋತೀನಿ. ಅದಿತಿ, ನಿಧಾನ. ಸುಂದರ ಮಲ್ಗಿದ್ದಾನೆ, ಡಿಸ್ಟರ್ಬ್ ಆಗುತ್ತೆ. ಫ್ರೆಂಡ್ ಅಂದ್ರೆ ಇವನೇ. ಅಯ್ಯೋ, ಈ ಕಡೆಯಿಂದ ಯಾಕೆ ಹತ್ಕೋತಾ ಇರಿ, ಆ ಕಡೆಯಿಂದ ಹತ್ಕೊಳ್ಳಿ. ನನ್ನ ಮಗನೇ ನನಗೇ ಮರೆಸ್ತೀಯಾ? ನನ್ ಮಗ ಯಾವ ಕಡೆ ತಿರುಗಿಸಿದ್ರು ಒಂದೇ ಕಡೆ ಬೀಳ್ತಾ ಇದ್ದಾನೆ. ರೈಟ್ ಹೋದ್ರೆ ಲೆಫ್ಟ್ ಅಲ್ಲಿ ಬೀಳ್ತಾನೆ. ಓಕೆ, ಲೆಫ್ಟ್ ಕೇಳಿದ್ರು ಲೆಫ್ಟ್ ಅಲ್ಲೇ ಬೀಳ್ತಾವನಲ್ಲ ಅವನು. ಹೆಂಗೆ ನಾವು ಮಾರ್ನಿಂಗ್ ಶೋ ನೀ ತೋರಿಸಿದ್ಯಾ, ಮ್ಯಾಟ್ ನೀನ್ ನಾನ್ ತೋರಿಸ್ತೀನಿ ಬಾ. ಲೇಟ್ ಆಯ್ತು, ಬೇಗ ಹೋಗೋ. ಈ ಸಲ ಹೆಂಗಾದ್ರೂ ಮಾಡಿ ತಬ್ಕೊಂಡ್ಬಿಡ್ಬೇಕು. ಏಯ್, ನೀನ್ಯಾಕ ಕೂತಿದ್ಯಲ್ಲಿ? ಇಳಿ ಕೆಳಗೆ. ಒಂದ್ ಅರ್ಧ ಗಂಟೆ ಮುಂದೆ ಕೂತಿರು, ಆಮೇಲೆ ಬಾರೋ.
ಇದು ನನ್ ಸೀಟು, ನನ್ ಮೈಸೂರಿಂದ ಇಲ್ಲ ಬಂದಿರೋದು, ಇಲ್ಲೇ ಕೂತ್ಕೋಬೇಕು. ಆಮೇಲೆ ಬಾರೋ, ಅದಕ್ಕೆ ಹೇಳ್ತಾ ಇದ್ವು, ಕೂತ್ಕೊಳ್ಳ. ನೀವೇ ಹೇಳಿ, ನಿಮ್ ಪಕ್ಕ ನಾನ್ ತಾನೇ ಕೂತಿದ್ದು, ನಿನ್ ಸೀಟ್ ಅದು ಇಳ್ದೋಗ. ಮುಂದೆ ಹೋಗಿ ಕೂತ್ಕೊಳ್ಳೋ. ನಾನು ಹೊಡಿತೀನಿ. ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ, ನಾನೇ ಹೋಗಿ ಮುಂದೆ ಕೂತ್ಕೋತೀನಿ. ಈಗ ಸಮಾಧಾನ ಆಯ್ತೇನೋ? ನಾಕಿ ದಕ್ಕದು ఎవరికి దక్కలేదు. ಆನಂದ್ ಮಗನ್ ಖುಷಿ ನೋಡು. ನಾನು ಓಡಿಸ್ಲಾ ಗಾಡಿನ? ಅಪ್ಪ ಡಿಂಗ್ರಿ ಕೃಷ್ಣ, ಸುಮ್ಮನೆ ಕೂತ್ಕೊಳ್ಳ. ಸುಂದ್ರ, ಅಬ್ಬಾ, ಇವತ್ ನಮ್ ಸುಂದರ ಇರ್ಲಿಲ್ಲ ಅಂದಿದ್ರೆ ಅದಿತಿ ಗತಿ ದೇವ್ರ ಗತಿ. ಎದಳ ಮೇಲೆ ಅಯ್ಯೋ, ಯಾವನ ತಲೆ ಮೇಲೆಲ್ಲ ಮಣ್ಣು ಹಾಕಿರೋದು? ಲೈ, ನೀರಿರೋದು ಅಲ್ಲಿ, ಅವಳು ನೋಡೋದು ಆರಾಮಾಗಿ ಸ್ವಿಮ್ ಮಾಡ್ತಾ ಇದ್ದಾಳೆ. ನೀರು ಬಿದ್ದು ಒದ್ದಾಡಿದಿ ಮರಳಲ್ಲಿ. ಈಚ್ಕೊಂಡೋಗಿ ಅವಳನ್ನ ಕಾಪಾಡ್ದೆ ಅಂತ ಎಡೆ ಮುಟ್ಟೆ ಎತ್ಕೊಂಬಂದು ಅದಕ್ಕೆ ಮುತ್ತು ಬೇರೆ ಕೊಡ್ತಿದ್ಯಾ? ಅದ್ ಸರಿ, ಎಲ್ಲ ಹಾಳಾಗೋಗ್ಲಿ, ನೀರ್ಗಿಳಿಬೇಕಾರೆ ಎಲ್ಲ ಶರ್ಟ್ ಬಿಚ್ಕೊಂಡು ಹೋಗೋದು ನೋಡಿದೀನಿ. ನೀನೇನ ಪ್ಯಾಂಟ್ ಬಿಚ್ಕೊಂಡು ಹೋಗಿದ್ಯಾ? ಅಯ್ಯೋ, ಜೋಸಲ್ ಚಡ್ಡಿ ಬಿಚ್ಚಿಲ್ವಲ್ಲ, ನನ್ ಪ್ಯಾಂಟು. ನಿಂತ್ಕೊಳ್ಳ. ಎಲ್ಲಿಗೆ? ಅದು ಇದು ಒಂದ್ ಮಾತು ಅರ್ಥ ಮಾಡ್ಕೊ, ಆದಿತಿ ನಿನಗೆ ಅತ್ತಿಗೆ ಸಮಾನ. ಅಂದ್ರೆ ನೀನು? ನಾನಲ್ವೋ, ವಿಷ್ಣು ಅವಳನ್ನ ಲವ್ ಮಾಡ್ತಾನೆ. ನೋಡು, ಈಗ ನಾನು ನೀನು ಸೇರಿ ಅವ್ರಿಬ್ಬರನ್ನ ಒಂದು ಮಾಡ್ಬೇಕು. ಏನು? ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಈ ಸುಂದ್ರ. ಅದಿತಿ, ರೀ, ಎಲ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸುಮ್ಮನೆ ರೀ, ನೀವೇ ತಾನೇ ಹೇಳಿದ್ದು ತುದಿಲೇನೋ ತೋರಿಸ್ತೀನಿ ಅಂತ. ನಿಮ್ ಬಾಯಿ ಮಣ್ಣ ಅಕ್ಕ. ತುದಿ ನೋಡ್ಬೇಕು ಅಂದ್ರೆ ಕೆಳಗೆ ನಿಂತ್ಕೊಂಡು ನೋಡ್ಬೋದು ತಾನೆ, ಬೆಟ್ಟ ಯಾಕೆ ಹೊತ್ಬೇಕು? ಲೇ, ಯಾವ ತುದಿ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಬಾರ ಸುಮ್ಮನೆ. ನೀನು ಒಬ್ಬನೇ ಬಂದಿದ್ದು, ನಾನು ದೇವರನ್ನೇ ಹತ್ತಿರ್ಲಿಲ್ಲ. ಏನೋ ನಮ್ಮ ಏಳು. ಆಯ್ತಾಯ್ತು. ಸೀನು, ವಾಟ್ಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಪ್ಲೇಸ್? ಅದನ್ನೇ ನಾನು ಹುಡುಕ್ತಾ ಇದ್ದೀನಿ. ಏನು ಕಾಣಿಸ್ತಾನೆ ಇಲ್ವೇ? ಹಲೋ, ನೀವು ಕೂತಿರೋ ಕಲ್ಲೊಂದ್ ಬಿಟ್ರೆ ಬೇರೆ ಏನು ಕಾಣಿಸ್ತಿಲ್ಲ. ಅಯ್ಯೋ, ಇದೇ ಜಾಗ. ಬನ್ನಿ, ನಮಸ್ಕಾರ ಮಾಡ್ಕೊಳ್ಳಿ. ದೇವ್ರೇ, ಒಳ್ಳೇದ್ ಮಾಡಪ್ಪ. ಫಸ್ಟ್ ಹೇಳಿದ್ರೆ ಕಡ್ಡಿ ಕರ್ಪೂರ ಎಲ್ಲ ತಂದು ಪೂಜೆ ಮಾಡ್ಬೋದಿತ್ತಾ? ಈ ಕಲ್ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ ಕೂತಿದ್ದಾರೆ. ಇಸ್ ಇಟ್? ನೀವಿಬ್ರು ಎಷ್ಟು ಲಕ್ಕಿ ಅಂದ್ರೆ ಆ ವ್ಯಕ್ತಿ ಇನ್ನೂ ಬದುಕ್ಯಾನೆ. ಹೌದಾ? ಯಾರದು? ಈಗ ತಾನೇ ಕೂತದ್ನಲ್ಲ, ನಾನೇ. ಕಾಮಿಡಿ ಮಾಡ್ತಾ ಸಕ್ಕರ ಮಾಡ್ದೆ. ಅಯ್ಯ, ನೀನ್ ಮಕ್ಕೆ. ನಿಜ ಹೇಳಿ, ಏನಕ್ಕೆ ಕರ್ಕೊಂಡ್ ಬಂದ್ರಿ? ನೀವ್ ಯಾರಾದ್ರೂ ಲವ್ ಮಾಡ್ತಾ ಇದೀರಾ? ಸಂಕೋಚ ಪಟ್ಕೋಬೇಡಿ, ಧೈರ್ಯವಾಗಿ ಹೇಳಿ, ನಾನಿದ್ದೀನಿ. ಅಲ್ಲ, ನಿಮ್ ಫ್ರೆಂಡ್ಸ್ ಅಲ್ಲೂ ಯಾರನ್ನು ಲವ್ ಅಂತ? ನೋಡಿ, ನಿಮ್ಗೆ ಹೇಳೋಕೆ ಕಷ್ಟ ಆದ್ರೆ ನಾನು ಸೈಡಲ್ಲಿ ಇರ್ತೀನಿ, ಇವನ ಹತ್ರ ಬೇಕಾದ್ರೆ ಹೇಳಿ. ಆ ಥರ ಎಲ್ಲ ಏನೂ ಇಲ್ಲ. ನಾನ್ ಯಾರನ್ನೂ ಲವ್ ಮಾಡ್ತಿಲ್ಲ. ಓಕೆ? ಮುಂದೆ ಯಾರನ್ನಾದ್ರೂ ಲವ್? ನನಗಿಷ್ಟ ಆಗೋ ಥರ ಹುಡುಗ ಸಿಕ್ಕಿದ್ರೆ ನಾನ್ ಲವ್ ಮಾಡ್ತೀನಿ. ನಿಮಗೆ ಯಾವ ತರ ಹುಡುಗ ಇಷ್ಟ ಆಗ್ತಾನ್ರಿ? He should be a real nice guy. ಸಿಂಪಲ್ ಅಟ್ ಹಾರ್ಟ್. ಏನಾದ್ರೂ ಮಾಡ್ತೀನಿ, ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಕನ್ನಡದಲ್ಲಿ ಕವಿತೆಗಳನ್ನ ಬರಿಬೇಕು. ಅದನ್ ಕೇಳ್ತಾ ಕೇಳ್ತಾ ನನಗೆ ಅವನ ಮೇಲೆ ಲವ್ ಆಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ತುಂಬಾ ಪ್ರೀತಿಸ್ಬೇಕು. ರೀ, ಎಷ್ಟ್ ಜನ ಹುಡುಗನ ಲವ್ ಮಾಡೋಣ ಅಂತೀರಾ? ಯಾಕೆ? ಇಷ್ಟೆಲ್ಲ ಗುಣಗಳು ಒಬ್ನೆಲ್ಲ ಸಿಗೋದು ತುಂಬಾ ಕಷ್ಟ. ನಿನ್ನ ಕನಸಿನ ರಾಜ್ಕುಮಾರ ನಾನೇ. ಅವಳು ಹೇಳಿದಷ್ಟು ಗುಣ ನನ್ನೆಲ್ಲ ಇದೆ ಅಂತ ಪಾಪ ಅವಳಿಗೆ ಇನ್ನೂ ಗೊತ್ತಿಲ್ಲ. ಅದು ಅವಳು ವಿಷ್ಣು ಲವ್ ಮಾಡ್ತಿರೋದು ಗೊತ್ತಪ್ಪ. ಇಲ್ಲ ಅಂದಿದ್ರೆ ಅವಳು ಹೇಳಿದ ಎಲ್ಲ ಪಾಯಿಂಟ್ಗಳನ್ನು ಇಲ್ಲೇ ಡೆಮೋ ಮಾಡಿ ತೋರಿಸ್ಬಿಡ್ತಿದ್ದೆ ಅಷ್ಟೇ. ಸೀನು, ನಿಂತ್ಕೋ. ನೀನೇನು ಭಯ ಬೀಳ್ಬೇಡ. ಈ ಸುಂದರ ಫ್ರೆಂಡ್ಶಿಪ್ಗೋಸ್ಕರ ಎಲ್ಲಾ ತ್ಯಾಗನೂ ಮಾಡಕ್ ರೆಡಿ. ಈ ಕ್ಷಣದಿಂದ ಹುಡುಗಿನ ಮನ್ಸಿಂದ ಕಿತ್ತಾಕ್ಬಿಡ್ತೀನಿ. ಓಕೆನಾ? ಹೇಳ
ಎಷ್ಟು ಸ್ಕೋರು? ಹೌದಾ, ಕೊಹ್ಲಿ ಆಡ್ತಿದ್ದಂತಾನೆ? ಸರಿ ಸರಿ, ಆಮೇಲೆ ಮಾಡ್ತೀನಿ, ಬಾಯ್. ಕ್ರಿಕೆಟ್ ಅಂದ್ರೆ ಇಷ್ಟನಾ? ಇಷ್ಟನಾ? ಪಂಚ ಪ್ರಾಣ, ನನ್ನ ಉಸಿರೇ ಕ್ರಿಕೆಟು. ನಾನು ಒಳ್ಳೆ ಬ್ಯಾಟ್ಸ್ಮನ್, ಗೊತ್ತಾ? ಹೌದೌದು, ಒಳ್ಳೆ ಬ್ಯಾಟ್ಸ್ಮನ್. ಕೈಯಲ್ಲಿ ಬ್ಯಾಟ್ ಇಟ್ಕೊಂಡಿದ ತಕ್ಷಣ ಔಟ್ ಆಗ್ಬಿಡ್ತಾನೆ. ಅದೊಂದೇ ನನ್ನ ವೀಕ್ನೆಸ್. ಯುನೋ ಆದಿತಿ, ನನಗೆ ಸೀನು ಪರಿಚಯ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ. ಹೌದಾ? ಒಂದೇ ಒಂದ್ ಮ್ಯಾಚ್ ಗೆಲ್ದೇ ಇರೋ ಬಿಕಾರಿ ಟೀಮ್ ನಮ್ದು. ನಮ್ ಜೊತೆ ಮ್ಯಾಚ್ ಆಡಕ್ ಎಷ್ಟು ಟೀಮ್ ಕಚ್ಚಾಡೋ ಗೊತ್ತಾ? ಅಂತ ಟೈಮಲ್ಲಿ ಇವನ್ ದೇವ್ರು ಬಂದಂಗ್ ಬಂದ. ನನ್ನನ್ನು ಸೇರ್ಸ್ಕೊಬಿರು, ನಾನು ಒಬ್ಬ ಆಡ್ತೀನಿ. ಬಾಮ ಸೈಡ್ಗೆ. ಇವನ್ ಮಕ ನೋಡಿ ನನಗೇನ್ ಅನಿಸ್ತೋ ಏನೋ, ಅವಾಗ್ಲೇ ಟೀಮಿಗೆ ಸೇರಿಸ್ಕೊಂಡ್ಬಿಟ್ಟೆ. ಇಲ್ಲ, ಆಯ್ತಾಯ್ತು, ಇಲ್ಲೇ ನಿಂತ್ಕೋತೀನಿ. ಇಲ್ಲಿ 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 ನಿಂತ್ಕೋತೀನಿ. 10 ವರ್ಷದಿಂದ ಇದೇ ಜಾಗದಲ್ಲಿ ಫೀಲ್ಡಿಂಗ್ ಮಾಡ್ತಿದ್ದೀನಿ. ಈಗ ಬಂದ್ರೆ ಬಿಟ್ಬಿಡ್ತೀನಿ. ವಾ ಆ ಕಡೆ. ನಮ್ ಕಡೆ ಒಬ್ಬ ಬೌಲರ್ ಮಿಸ್ ಆದ ಅಂದ್ಬಿಟ್ಟು ಸುಂದ್ರನ್ ಕೈಗೆ ಬಾಲ್ ಕೊಟ್ಟಿದ್ದೆ ಕೊಟ್ಟಿದ್ದೀನಿ. ಗ್ರೌಂಡ್ ಅಲ್ಲಿ ಇರೋರೆಲ್ಲ ಆಕಾಶ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಹಂಗಾಗ್ದ ಬಾಲ್ಗಳನ್ನ. ಮಗ ಇಲ್ಲೇ ಒಂಚೂರು ಹೋಗಿ ಬಂದ್ಬಿಡ್ಲಾ? ಎಲ್ಗ? ಅರ್ಜೆಂಟು ಬಾತ್ರೂಮ್ಗೆ ಹೋಗ್ಬೇಕು. ಅದಕ್ಕೆ ನನ್ ಮಗ 6 ಹೊಡಿತಾ ಇರೋದು. ನಾನು ಹೋಗಿ ಬಂದ್ಮೇಲೆ ಮುಟ್ಲಿ. ಬೋಲ್ಡೆ ಇರ್ಲೇ ಬೇಡ, ಹೋಗ. ಆಮೇಲೆ ಇವನು ಕರ್ದು ಬಾಲ್ ಕೊಟ್ಟೆ, ವಿಕೆಟ್ ಮೇಲೆ ವಿಕೆಟ್. ಬೌಲಿಂಗ್ ಚೆನ್ನಾಗಿ ಮಾಡ್ದಂತೆ. ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ನೀವು. ಸೇವ್ ಆಗು ಮೊದಲನೇ ಬಾಲ್ಗೆ 4 ಹೊಡೆಯೋದು ನೋಡಿದ್ಯಾ? ಮೊದಲನೇ ಬಾಲ್ಗೆ 6 ಹೊಡೆಯೋರು ನೋಡಿದ್ಯಾ? ನೀವೇನಾ? ಈಗ ನಾನು ಯಾವ್ದು ಔಟ್ ಆದ್ಮೇಲೆ ನಾನು ಆಡ್ಬೇಕು. ಸುಂದ್ರ ಬಂದ, ಎಲ್ಲ ಮುಂದೆ ಬಂದ್ರಲೇ, ಮುಂದೆ ಬಂದ್ರ ಮುಂದೆ. ಅಯ್ಯೋ, ಇದು ಬೇರೆ. ಸುಂದ್ರ ಹೋದ, ಸುಂದ್ರ ಹೋದ, ಸುಂದ್ರ ಹೋದ. ಅದು ಅದು ನಂಗೊಂದು ಒಳ್ಳೆ ಕನ್ಸು ಬಿದ್ದಿತ್ತು, ಗೊತ್ತಾ? ನಾವೆಲ್ಲ ರಾಕಿ ಮನೆಗೆ ಹೋದಂಗೆ, ಅಲ್ಲಿ ಪಾರ್ಟಿ ಮಾಡ್ದಂಗೆ. ಅವ್ನು ಯಾವ್ದೋ ಫಾರಿನ್ ಡ್ರಿಂಕ್ಸ್ ತಂದ್ಬಿಟ್ಟು, ಕುಡಿಬೇಡ ಸುಂದ್ರ, ಇದು ಕಿಕ್ ಹೊಡಿತದೆ ಅದನ್ನ ಅವ್ನು ಮಾತು ಕೇಳಲಿಲ್ಲ. ನಾನು ಹೊಟ್ಟೆ ತುಂಬಾ ಕುಡಿದ್ಬಿಟ್ಟೆ. ವಿಷ್ಣು, ರಾಕಿ ಮನೆ ಇನ್ನ ಎಷ್ಟು ದೂರ ಇದೆ? ಆರಾಮಾಗಿ ಹೋಗೋಣ. ಏನು ಇದು ರಕ್ತ? ಏನಾಯ್ತು ಅಂತ ಹೇಳ ವಿಷ್ಣು. ಏನಾಯ್ತು ನೀನಾದ್ರೂ ಹೇಳ. ಅದಿತಿಯವ್ರಿಗೆ ನೀವಾದ್ರೂ ಹೇಳಿ, ಏನಿದೆಲ್ಲ? ಏನಾಯ್ತು ಅಂತ ಹೇಳ, ಮಾತಾಡೋ. ಅದು ಯಾಕೋ, ಏನಾಯ್ತು? ಅದು ಟೀ ಕುಡಿಯೋಣ ಅಂತ ಬಂದೆ. ಅಲ್ಲೇ ಇತ್ತಲ್ಲೋ. ಇಲ್ಲ, ನಾನು ಇಲ್ಲೇ ಕುಡಿಬೇಕು. ಕುಡಿಬಾರ್ದಾಗಿತ್ತು. ನಾನು ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಏಯ್, ಅವಾಗಿನ ಪರಿಸ್ಥಿತಿ ಇಲ್ಲ, ಅದೊಂದು ಆಕ್ಸಿಡೆಂಟ್ ಅಷ್ಟೇ ಕಣ. ಏಯ್, ಅವಾಗ ನನಗೆ ಪ್ರಜ್ಞೆ ಇಲ್ದಿದ್ದೆ ಒಳ್ಳೇದಾಯ್ತು. ಓಹ್, ಇಲ್ಲ ಅಂದಿದ್ರೆ ಅದಿತಿನ ಆ ಪರಿಸ್ಥಿತಿ ನೋಡಿ ನಾನು ಏನು ಮಾಡ್ತಿದ್ನೋ ಏನೋ. ಅದಿತಿನೇ ಅಂತಲ್ಲ, ನಾನೊಬ್ಬ ಗಂಡಸಾಗಿ ಆ ಜಾಗದಲ್ಲಿ ಯಾವುದೇ ಹೆಣ್ಮಗು ಇದ್ದಿದ್ರು ನಾನು ಕೋಪ ತಡೀತಿರ್ಲಿಲ್ಲ. ಕೊಲೆಗಳು ನಡೆದೋಗಿರೋದು. ಈಗ ನಮ್ಮನ್ನೇನ್ ಮಾಡು ಅಂತೀಯಾ? ಏನೋ ಮಾಡೋರಾಗಿದ್ರೆ ತಪ್ಪಿಸ್ಕೊಂಡು ಬರ್ತಾ ಇರ್ಲಿಲ್ಲ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿ ಸರ್.
ನೇರವಾಗಿ ರಾಕಿ ಹತ್ರ ಹೋಗ್ತೀನಿ. ಫಸ್ಟ್ ಕೂಲಾಗಿ ಮಾತಾಡ್ತೀನಿ. ಓಹೋ. ಕೇಳಿದ್ರೆ ಅವ್ನ ಲೈಫು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಏನು ಹೋರಾಡ್ಬೇಕೋ ಹೋರಾಡ್ತೀನಿ. ಅದಕ್ಕೆ ನಾನು ರೆಡಿ ಇದ್ದೀನಿ. ನೀಟಾಗಿ ಪಿನ್ ಟು ಪಿನ್ ಬಿಡ್ಸಿ ಹೇಳ್ತೀನಿ. ಈ ಮಣ್ಣಲ್ಲಿ ಹೆಣ್ಣಿಗೆ ಏನ್ ಗೌರವ ಸ್ಥಾನಮಾನ ಸಿಗ್ಬೇಕು ಅದನ್ನ ಕೊಡಿಸ್ಬಿಟ್ಟೆ ಬರ್ತೀನಿ. ಯಾಕೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ? ಮಾಡಿ ತೋರಿಸ್ತೀನಿ. ಶಬ್ಬಾಷ್. ಐ ಆಮ್ ಹಿಯರ್, ನೋ ಫಿಯರ್. ಹುಚ್ಚು ಹುಡುಗಿ. ನಾನೇನು ಅಂತ ಇವತ್ತು ತೋರಿಸ್ತೀನಿ. ಐ ಆಮ್ ಗೋಯಿಂಗ್ ಟು ಕಮರ್ಷಿಯಲ್ ಸ್ಟ್ರೀಟ್. ಇನ್ನೋಸೆಂಟ್ ಗರ್ಲ್ಸ್ ಫೇಸ್. ಹೋಗು. ಇನ್ನೇನೋ ಉಳಿಸಿದ್ಯಾ? ಏನು? ಬಸ್ ಚಾರ್ಜ್ ಕಾಸಿಲ್ಲ, ಸ್ವಲ್ಪ ದುಡ್ಡು ಕೊಡು. ಬಾಯ್ಲಿ ನೀನೇ ಬರೆಯ. ಇವನೇನೆ ಅಡ್ಮಿಟ್ ಮಾಡಿದ್ದು? ಇವನಲ್ಲ ಸರ್, ಅವ್ರು ಬೇರೆ ಸರ್. ಸರಿ, ನೀವು ಹೋಗು. ಯಾವ ಊರು? ಮೈಸೂರು ಸರ್. ರಾಕಿ ನಿಂಗೆ ಏನಾಗಬೇಕು? ಫ್ರೆಂಡು ಸರ್. ಏಯ್, ಈಗಿನ ಕಾಲದಲ್ಲಿ ಏನೋ ಫ್ರೆಂಡು ಪುಟ್ಕೋಸಿ ಎಲ್ಲರೂ ಸೇರಿ ಬಾಟ್ಲಲ್ಲಿ ತುಚ್ಚಾಕಿದಾರಂತೆ. ಹೌದಾ ಸರ್? ಹಾಗಂತ ಯಾರು ಸರ್ ಹೇಳಿದ್ದು? ರಾಕಿನೇ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ. ಏನ್ ನಿನ್ನ ಹೆಸರು? ಸುಕೋದಂಡ ಸರ್. ಇದ್ಯಾವ ಸೀಮೆ ಹೆಸರು? ಸರ್, ನನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಸಂಬಂಧ ಅಂತಲ್ಲ, ನೀನು ಸ್ನೇಹಿತ ಅಂತೀಯಾ? ಹಿಡಿಯಕ್ಕೆ ಹೆಲ್ಪ್ ಮಾಡಯ್ಯ. ರೀ ದೇವರಾಜ್, ನೋಡ್ರಿ, ರಾಕಿನ್ ನೋಡೋದಕ್ಕೆ ಯಾರಾದ್ರೂ ಇಲ್ಲಿಗೆ ಬಂದ್ರೆ ಎನ್ಕ್ವೈರಿ ಮಾಡದೆ ಒಳಗೆ ಬಿಡಬೇಡಿ. ಒಂದ್ ವೇಳೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಶೂಟ್ ಮಾಡ್ಬೋದು. ಶೂಟ್ ಗಿಟ್ಟೆಲ್ಲ ಏನಕ್ಕೆ ಸರ್? ಲಾಟೆಲ್ಲೇ ಓಡ್ ಸಾಯ್ಸಾಕ್ಬಿಡ್ತೀನಿ. ಹಿಡಿಯಕ್ಕೆ ಹೆಲ್ಪ್ ಮಾಡಯ್ಯ. ನೋಡಕೊಳ್ಳೆ ಡೀಸೆಂಟ್ ಆಗಿ ಕಾಣ್ತಾ ಇದೆಯಾ? ನನ್ನ ಲೈಫಲ್ಲಿ ನೀವು ಒಬ್ಬರೇ ಸರ್ ಡೀಸೆಂಟಾಗಿ ಕಾಣಿಸ್ತೀಯ ಅಂದಿದ್ದು. ನಾನು ಸುಮಾರು ಜನ ಕೇಳಿದೆ, ಯಾರೂ ನಂಬಲೇ ಇಲ್ಲ. ಥ್ಯಾಂಕ್ ಯು ಸರ್. ಆಯ್ತಾಯ್ತು. ಸುಂದ್ರ, ನಿನ್ ಫೋನ್ಗೆ ವೇಟ್ ಮಾಡ್ತಿದ್ದೆ ಕಣೋ. ಎಲ್ಲ ಇದ್ದೀರಾ? ನಿಂಗೆ ಒಂದ್ ವಿಷಯ ಹೇಳೋದ್ ಮರ್ತೋಗಿದ್ದೆ. ಏನು? ರಾಕಿ ಅಸಿಸ್ಟೆಂಟ್ ಕೋವಿ ಪಾಪಣ್ಣ ಅಂತ ಒಬ್ಬ ಇದ್ದಾನೆ. ಅವನಿಂದ ಮಾತ್ರ ತುಂಬಾನೇ ಹುಷಾರಾಗಿರು. ಲೇ, ಎಲ್ಲ ಬರೋಕ್ಕಿಂತ ಮುಂಚೆ ಹೇಳ್ಬೇಕು ತಾನೆ. ನನ್ನ ಮಕ್ಳು ಇಲ್ಲಿಗೆ ಬಂದ್ಮೇಲೆ ಹೇಳ್ತಿದ್ದೀರಾ? ಲೋ, ರಾಕಿ ಎದ್ದು ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ. ಎಲ್ಲಿದ್ದೀರ? ಬೇಗ ಬನ್ರೋ. ನಮ್ಮನ್ ಬಿಡು, ಮೊದ್ಲು ಅಲ್ಲಿಂದ ನೀ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬಿಡು. ಎಸ್ಕೇಪ್? ಯಾಕ ಮದುವೆ? ಮಗ, ಈ ಜನ್ಮದಲ್ಲಿ ಮದುವೆ ಸಹವಾಸ ಬೇಡಕಲ್ಲ. ಮದುವೆ ಮಾಡ್ಕೋಬಹುದು. ಈ ಕಾರ್ಡ್ ಕೊಡೋದಿದೆಯಲ್ಲ, ಕೊನೆ ಕಾರ್ಡ್ ಕೊಟ್ಟು ಮುಗಿತಪ್ಪ. ಎಲ್ಲ ಓಕೆ. ಮದುವೆ ಅರೇಂಜ್ಮೆಂಟ್ಸ್ ಹೇಗ್ ನಡೀತಿದೆ? ಸೂಪರ್ ಕಣಲ್ಲಿ. ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲಕಲ್ಲ. ನಮ್ಮ ಅಪ್ಪ ಅವನಲ್ಲ, ಹೆಣ್ಣನ್ ಕಡೆಯವರು ಒಂದ್ ಉಂಗ್ರ ಒಂದ್ ಚೈನು ಕೊಡ್ಲೇಬೇಕು ಅಂತ ಅಟ ಇಟ್ಕೊಂಡು ಕುಂತ್ಬಿಟ್ಟವನೆ. ನಮ್ಮ ಮಾವ ಏನಂತ ಅವ್ನು ಗೊತ್ತಾ? ಹೆಣ್ಣು ಕೊಡೋದೇ ಹೆಚ್ಚು, ನಿನಗೆ ಇನ್ನು ಉಂಗ್ರ ಚೈನು ಬೇರೆ ಕೊಡ್ತಾರೆ. ವರದಕ್ಷಿಣೆ ಕೇಸ್ ಮೇಲೆ ಒಳಗಾಕ್ಸ್ತೀನಿ ಅಂತ ಕುಂತವನ್ಲೆ. ಈ ಕಡೆ ನಮ್ಮ ಅಪ್ಪ, ಆ ಕಡೆ ನಮ್ಮ ಮಾವ, ಇಬ್ರು ಸೆಂಟ್ರಲ್ ಸೇರ್ಸ್ಕೊಂಡು ಮಸಿತಾವ್ರೆ ನನ್ನ. ಅಯ್ಯೋ, ಸ್ಟೇಷನ್ಗೆ ಹೋದ್ರೆ ನನ್ನ ಕಳ್ಳ ಅನ್ನೋತಾರ ನೋಡ್ತಾವ್ರಲ್ಲ. ಹೋದ್ರಾಯ್ತು ಬಿಡ್ಲಾ, ಹೆಂಗೋ ಧನಲಕ್ಷ್ಮಿ ಬತ್ತಾವಳೆ. ಲೋ ಆನಂದ, ರಶ್ಮಿ ಬತ್ತಾವಳೆ ಜೊತೆಗೆ ಅವ್ರ ಅಪ್ಪನು ಕರ್ಕೊಂಬತ್ತಾವಳ್ಕಲ್ಲ. ನಿನ್ ಮದ್ವೆಲಿ ನನ್ನ ಮದ್ವೆ ಟೆನ್ಷನ್. ಅದಕ್ಕೇನಪ್ಪ ನನ್ ಮದ್ವೆನೇ ಆಯ್ತು. ಕಾಯ್ತಾವ್ರ ಜನ ಕೊಡಕ್ಕೆ. ಹಾ, ಅಲ್ಲ ಇಡು. ಏನಾಯ್ತು? ಗೆದ್ವಿ ಅಂಕಲ್. ನಾನ್ ಬಂದಿದ್ದಿದ್ರೆ ಸೋಲ್ತಾ ಇದ್ವಿ. ಒಳ್ಳೆ ಮರ್ಯಾದೆ ಕೊಟ್ಟ. ಸರಿ ಕಲ್ಲ, ನಾವು ಕ್ರಿಕೆಟ್ ಆಡವಾ? ಏನ್ ತಲ್ಕೆಟ್ಟೈತೇನ್ರಲ್ಲ ನಿಮ್ಗೆ? ನಾಳೆ ಮದುವೆ ಇಟ್ಕೊಂಡು ಕ್ರಿಕೆಟ್ ಆಡ್ತಾರಂತೆ. ಮಗ, ಇವತ್ತೊಂದೇ ದಿವಸ ಹೊರಗಡೆ ಆಡೋಕೆ ಅವಕಾಶ ಇರೋದು ನನಗೆ. ನಾಳೆಯಿಂದ ಏನಿದ್ರು ಇಂಡೋರೆ ನೋಡ್ತಾ ಇದ್ದೀನಿ. ಎಲ್ಲ ತಿಳ್ದ್ಬಿಡ್ನ ಬತ್ತಾ ಇರ್ಬೇಕಷ್ಟೇ. ಹಾ, ನೋಡ್ತಾ ಕುಂತ ನೆನ ಕಣ. ಚಡ್ಡಿ ಬಿಚ್ಚುಡು, ಪ್ಯಾಂಟ್ ಹಾಕಪ್ಪ, ಹಂಗೆ ಬಂದ್ಬಿಟ್ಟಿಯೇ. ಬಾಲ್ ಸರಿ ಇಲ್ಲಕ್ಕಲ್ಲ, ಹೊಡಿಲ್ಲ.
ಸತೀಶ. ಇಲ್ಲೇನು ಸಚಿನ್ ತೆಂಡೂಲ್ಕರ್ ಅವನೇ ಇದೇ ಇಲ್ಲ ವೇಸ್ಟ್ ಬಾಡಿ ಆನಂದ. ಟೈಲು ನಾನೇ ಗೆದ್ದಿದ್ದು ನಮ್ದೇ. ಇನ್ನೊಂದ್ಸತಿ ಹಾಕೋ. ಅದಕ್ಕೆ ಈಗ ಹಾಕಿದ ಏನಾಯ್ತು? ಸರಿಯಾಗಿ ಬಿದ್ದಿಲ್ಲ ಕಣ. ಸರಿಯಾಗಿ ಬಿದ್ದದ ಅದಕ್ಕೆ ನಾನೇ ಗೆದ್ದದ್ದು. ಗುದ್ಬಿಡ್ತೀನಿ ಅದ್ಮೇಲೆ ತಿರ್ಗೇ ಇಲ್ಲ. ತಿರ್ಗ ಬತ್ತಾನೆ ಇನ್ನೇನ್ ತಿರ್ಬೇಕದು? ಓಲಿ ಬಿಡಲ್ಲ. ಆಯ್ಕಿಲ್ಲ ಅಂದ್ರೆ ಆಯ್ಕಿಲ್ಲ, ಸರಿಯಾಗಿ ಬಿದ್ದದ ಅದು. ಹೌದಾ? ಸರಿ, ನೀನ್ ನಿಜವಾದ ಗಂಡಸೆ ಆಗಿದ್ರೆ ನಮ್ಗೆ ಫಸ್ಟ್ ಬ್ಯಾಟಿಂಗ್ ಕೊಡೋ ನೋಡ. ಆಡು, ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ. ಬೇಜಾನ್ ನಿಗ್ರಾಡ್ತಾ ಇದ್ದೆ ಬಾ. ಗೋಲ್ಡನ್ ರೆಡಿ. ಗಾಡ್ ಹಾಕೊಂಡ್ ಬಂದಿದ್ಯಾ ಮರಿ, ಇನ್ನು ತುಂಬಾ ಇದೆ ಲೈಫಲ್ಲಿ ನೋಡೋದು. ಆಯ್ತು ಹೋಗಿ ಸರ್, ನಿಮ್ದಕ್ಕೊಂದು ಆಯ್ತು ಹಾಕೋಗಿ. ಏನೋ ಬೇಜಾನ್ ಎಗರಾಡ್ತಾ ಇದ್ದೆ, ಒಂದು ಬಾಲ್ ಮುಟ್ಟೋ. ಅಯ್ಯೋ ಕಾಲ್ ಮುಡ್ದೋಯ್ತೇನೋ, ಆಂಬುಲೆನ್ಸ್ ಕರ್ಸ್ಲಾ ರಜಾ. ಏನೋ ಅದು ಯೋಗ್ತಾ ಇಲ್ಲ ಅಂದ್ರೆ ವಾಕೌಟ್ ಕೊಟ್ಟು ಹೋಗ್ರಲ್ಲ. ಥೂ. ಥೂ, ನೀನ್ ಮಕ್ಕಕ್ಕೆ ಮಾಡೋದು ಒಂದು ಕೆಲಸ, ಅದನ್ನು ನೆಟ್ಟಿಗೆ ಮಾಡಿ ಸಾಯಲ್ಲ. ಬಿದ್ದಿರು. ಸತೀಶ, ಲೇ ಸತೀಶ, ಏನಾಯ್ತಲ್ಲ? ಏಟ್ ಬಿತ್ತನಾ? ಲೇ ಸರಿ ಎದ್ದೇಳು. ಚಿಕ್ಕ, ನಾವಿಲ್ಲಿದ್ರೆ ಅವ್ನು ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾನೆ. ಹಂಗಾರೆ ಎಲ್ಲ ಮನೆಗೆ ಹೊಟ್ಟೋಗವ. ಎಲ್ಲರೂ ಹೋದ್ರೆ ಅವ್ನ ಯಾರೋ ನೋಡ್ಕೊಳ್ಳೋದು. ಆನಂದ, ಸುರಿ, ಸತೀಶನ್ನ ಜನರಲ್ ವಾರ್ಡ್ ಶಿಫ್ಟ್ ಮಾಡ್ತಾರಂತೆ. ನಾನು ಇರ್ತೀನಿ, ನೀವು ಹೋಗ್ರು. ನೀನ್ ಇಲ್ಲಿದ್ರೆ ಅವ್ನು ನಿನ್ ಜೊತೆ ಮಾತಾಡ್ತಾನೆ ಇರ್ತಾನೋ. ಚಿಕ್ಕ, ನೀನಿರೋ ಅವನ ಜೊತೆ. ನಾನು ಯಾಕೆ ಆಗಲ್ವಾ? ಅಲ್ಲ ಇದು ಇರೋ. ಲೇ, ಅವನೇನಾದ್ರೂ ಸರಿ ಹೋದ್ರೆ ತಕ್ಷಣ ಫೋನ್ ಮಾಡ್ಲಾ? ಅವನಾ? ಹುಷಾರು, ನಿದ್ದೆಗಿದ್ದೆ ಮಾಡ್ಬಿಡ್ಬೇಡ. ಹುಷಾರು ಕಲ, ಎಲ್ಲಾನ ಎದ್ದೋಗ್ಬಿಟ್ಟಾನು. ಬರದಾ? ಸತೀಶ, ಸ್ವಲ್ಪ ರೆಸ್ಟ್ ತಗೋ, ಬರ್ತೀವಿ. ಸತೀಶ, ನಿದ್ದೆ ಬರ್ತಾ ಇಲ್ವಾ? ಏನಾಯ್ತು? ಏನು ಇಲ್ಲಪ್ಪ. ನಿನ್ನ ಮನೆಗೆ ಇಲ್ಲ. ಆಸ್ಪತ್ರೆಯಲ್ಲೇ ಸೊಳ್ಳೆ ಜಾಸ್ತಿ ಅವಲ್ಲಪ್ಪ. ಅಣ್ಣ, ಒಂಚೂರು ಪೇಪರ್ ಕೊಡ್ತೀರಾ? ಥ್ಯಾಂಕ್ಸ್.
ಏಯ್ ಹೋಗತ್ತಗೆ ಡೆಡ್ ಬಾಲ್ ಅಲ್ಲ ಗುಡ್ ಬಾಲ್ ಅದು ಗೊತ್ತಾನೆ ಅವ್ನಿಗೆ ಮೂದ ಬಿತ್ತಂದು ಚಿಕ್ಕಣ 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 ಮಲಗಿದ್ಯಾ ಮಲ್ಕೋ ಅಯ್ಯ ನೀ ಚಿಕ್ಕಣ ಬಲ ಇಲ್ಲಿ ಇದಾಕ್ಲ ಹೆಂಗ್ ನೋಡಿ ಇದಕ್ಕಂಗಾಡಿ ಚಿಕ್ಕಣ ಅಬ್ಬಾ ದೇವ್ರು ಬಂದಾಗ ಬಂದ್ರಿ ಕಂಡ್ರಲ್ಲ ನಂಗೆ ಈಗ ಧೈರ್ಯ ಬಂತು. ಯಾಕೋ ಏನಾಯ್ತು? ಸರಿ ಓದ್ನೆಲ್ಲ ಎಲ್ಲ ಜ್ಞಾಪಕ ಬಂತಾ? ಯೋ ಗೊತ್ತಿಲ್ಲ ಕಲ ಮಾತಾಡ್ಸಕ್ ನಂಗೆ ಹೆದರಿಕೆ ಆಗ್ಬಿಡ್ತು, ಅದಕ್ಕೆ ಆಚೆಗೆ ಬಂದ್ಬಿಟ್ಟು. ಇಡಿಯಟ್ ಏನು ಹೇಳ ನಾವು ಕನ್ನಡದಲ್ಲಿ ಹೇಳಿ ಸಾಯ್ಬೇಕು ತಾನೆ. ಅಯ್ಯೋ ನಿನ್ನಿಂದ ಹೆಂಗೆ ಕರ್ಕೊ ಹೋಗೋದು? ಒಕ್ಕಡೋದು ಮಾರಮ್ಮ ನೀನೇ ಕಾಪಾಡು ತಾಯಿ. ಸತೀಶ ಕೇಳಕ್ಕಾಯ್ತವ್ರೆ ಬಲ ಹೋಮ ಇದಾಕ್ಲ ಹೆಂಗಾಡಿಯ ಎಲ್ಲಿಗೆಲ್ಲ ಬಲ ಕೆಳಕೋಮ ಯಾಕ್ಲ ಆನಂದ ಸೂರಿ ಕಾಯ್ತವ್ರ ಬಲ. ಯಾಕೆ ಕಾಯ್ತವ್ರೆ? ಅಯ್ಯೋ ನೀ ಕಾಲಿಗೆ ಬಿಡ್ತೀನಿ ಬಲ. ಥೂ ಕಾಲ್ಗೆಲ್ಲ ಬಿಡ್ಬೇಡ, ಬತ್ತೀನಿ ನಡಿ ನಡಿ ಬತ್ತೀನಿ ಬಿಡ್ಲಾ ನಡಿ ನಡಿ. ಒಳ್ಳೆ ಮೂದವಿ ಸಾಹಸ ಆಯ್ತು. ವಾರ್ಡ್ ನಂಬರ್ ಎಷ್ಟ್ರೆ? ವಾರ್ಡ್ ನಂಬರ್ 3 ಸರ್. ನಂದೇನು ತಪ್ಪಿಲ್ಲ ಸರ್. ನಮ್ಮ ಅಪ್ಪ ಹೆಸರು ಬೈರಗೌಡ ಅಂತ ಸರ್. ನಮ್ಮ 3 ಬಲೇಳಿ ಸರ್. ಒಡಗಿರು ಹೊಡೆದ್ಬಿಡಿ ಸರ್. ಜೈಲಿಲ್ಲ ಬೇಡಸ್ ಬೇಡಸ್. ಎಲ್ಲೋ ಇರು, ಫೋನ್ ಮಾಡ್ತೀನಿ. ಏನಾಯ್ತು? ಗೊತ್ತವನು ಇಲ್ಲ ನಂಗೆ ಕಷ್ಟ ನಂಗಲ್ಲೋ. ಸಿಸ್ಟರ್ ಏನಾಯ್ತು? ಎಲ್ಲೋಯ್ತು ಮೆಂಟ್ಲು ಬಿಡಿದು. ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಬನ್ನಿ ಇಲ್ಲಿ. ನಾನು ಸರ್ ಪ್ಲೀಸ್ ಕರ್ಕೊಂಡು ಹೋಗಿ ಸರ್. ಕ್ಯಾಚ್ ರೇಣ ತಿಂದೆ ಹೋದೆ. ಥ್ಯಾಂಕ್ ಯು ಸಿಸ್ಟರ್. ಒಬ್ಬೊಬ್ಬರನ್ನ ಹೀಗೆಲ್ಲ ಬಿಡಬೇಡಿ ಸರ್, ನಮಗ್ ಭಯ ಆಗುತ್ತೆ. ಇದಾಕ್ಲ ಹೆಂಗ್ ಇಟ್ಕೊಂಡಿದ್ಯಾ? ಏಯ್ ವಾರ್ಡ್ ನಂಬರ್ 3 ಪೇಷಂಟ್ ತಾನೆ ನೀವು? ಎಲ್ಲೋಗ್ತಿದ್ದೀರಾ? ಯಾರಲ್ಲ ಅವನು? ಯಾರೋ ಗೊತ್ತಿಲ್ಲ. ಓಡ್ಬಲ್ಲ. ಯಾಕ್ಲ ಅದೇನೋ ಕರಿತಾವ್ ಕೇಳ. ನೆತ್ತಿ ಸೀರೆ ಎಳ್ದ್ಬಿಟ್ಟಕ್ಕಲ್ಲ. ಯಾಕ್ಲಾ? ಅಯ್ಯೋ ಬಿಳಿ ಸೀರೆ ಉಟ್ಕೊಂಡಿದ್ರು ಬೆಡ್ ಶೀಟ್ ಅಂತ ಎಳ್ದ್ಬಿಟ್ಟಿಕ್ಕಲ್ಲ. ಅಯ್ಯೋ ಬೋಟಿ ಐತೆ ಎಂತ ಕೆಲಸ ಮಾಡಿದೆ ಈಗ? ಅವ್ನ ಇಕ್ತಾನೆ ಇಕ್ಕಿಸ್ಕೋ. ಜಲ್ದಿ ಆನಂದ್ ಗಾಡಿ ಹತ್ರ ಜಲ್ದಿ ನಡಿಲ್ಲ ಫಾಸ್ಟ್ ಆಗಿ ನಡಿಲ್ಲ. ಲವ್ ಮುಂದೆ ಹಂಗರ್ಲ ಕತೆ. ಇಂಪಾರ್ಟೆಂಟಾಗಿ 2 ವಿಷಯ ಕಂಡ್ರಲ್ಲ. ಇವನು ಮದುವೆ ಮುಗಿಯೋವರೆಗೂ ನಾವು 3 ಜನ ಯಾವಾಗಲೂ ಇವನ ಜೊತೆಗಿರ್ಬೇಕು. ಆಮೇಲೆ ಇವ್ನು ಜಾಸ್ತಿ ಯಾರ ಜೊತೆನೂ ಮಾತಾಡ್ದಾರಂಗೆ ನೋಡ್ಕೋಬೇಕು. ಮದುವೆಲಿ ಹೆಂಗ್ಲ ಆಯ್ತದೆ? ಸತೀಶನ್ಗೆ ಆಫೀಸಲ್ಲಿ ತುಂಬ ಕೆಲಸ ಆಯಿತು, ಅವನಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಮನೆಗೆ ಹೋದ ತಕ್ಷಣ ಮಲಗಿಸ್ಬಿಡವ. ಅವ್ವಾ ಇವ್ನ ಮನೆಗೆ ಕರ್ಕೋಗಿ ನೆನ್ಸ್ಕೊಂಡ್ರೆ ನಂಗೆ ತೊಳ್ಳೆ ಎಲ್ಲ ನಡಕ್ತಾವಕಲ್ಲ. ನನಗೂ ಅಷ್ಟೇ ಕಲ, ತುಂಬ ಭಯ ಆಗ್ತಾ ಇದೆ. ಏನು ಟೆನ್ಷನ್ ತೊಗೊಬೇಡ್ರೋ, ಸಿಚುವೇಶನ್ ಹೆಂಗೋಗುತ್ತೋ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಏಯ್ ಚೆನ್ನಾಗದಕ್ಕಲ್ಲ ಫೋಟೋ ರಶ್ಮಿದು, ಯಾವಾಗ ತೆಗೆದೆ? ನೋಡ್ಲಾ ಇವನ್ನ?
ಇವನ್ ಹುಡುಗಿನ ಮರ್ತ್ಬಿಟ್ಟು ನನ್ನ ಹುಡುಗಿನ ಜ್ಞಾಪಕ ಇಟ್ಕೊಂಡವನೆ. ಅದು ಹಂಗಲ್ಲ ಕಲ. ಧನಲಕ್ಷ್ಮಿ ಆದ್ರೆ 1 ವರ್ಷದಿಂದ ಅಷ್ಟೇ ಗೊತ್ತು. ರಶ್ಮಿ ಸ್ಕೂಲಿಂದನೂ ಕ್ಲಾಸ್ಮೇಟ್ ಅಲ್ವಾ, ನೀನ್ ಅಪಾರ್ಥ ಮಾಡ್ಕೋಬೇಡ. ನಾನೇ ನಂಗೆ ಅನ್ಕೊಂಡಿಲ್ಲ. ನಿನ್ ಹೊಲ್ಸ್ ಬಾಯಿ ವಸಿ ಮುಚ್ಚು. ಏನ್ ಹೇಳ್ಬಿಟ್ಟು ಕರ್ಕೊಂಬಂದೆ? ಲೇ, ಇವನ್ ಮದ್ವೆ ಅಂದ್ರೆ ತಾನೇ ಅವ್ನು ಬರಲ್ಲ, ಬೇರೆಯವ್ರ ಮದ್ವೆ ಅಂದ್ರೆ? ಒಳ್ಳೆ ಐಡಿಯಾ. ಯಾರ ಮದ್ವೆ ಅಂದ್ಬಿಟ್ಟು ಕರ್ಕೊಂಬಂದೆ? ನಿನ್ನ ಮದ್ವೆ. ಏನಾಯ್ತು ಸತೀಸ, ಈ ಬಟ್ಟೆ ಹಾಕಲ್ಲ? ಕ್ರಿಕೆಟ್ ಆಡಿದ್ವಿ. ಸತೀಸ, ಈ ಬಟ್ಟೆ ಹಾಕಲ್ಲ? ನಾನು ಯಾಕೆ ಹಾಕಬೇಕು? ಮದ್ವೆ ಕಲ್ಲ. ಮದ್ವೆನಾ? ಹ್ಞೂ. ಯಾರದ್ಲಾ? ಚಿಕ್ಕಂದು. ಚಿಕ್ಕಂದ? ಅಲ್ಲಲ್ಲ, ನನ್ನ ಮಗನ ಚಿಕ್ಕ ಮದ್ವೆ ಅಲ್ಲ ನಿಂದು? 7ನೇ ನನಗೆ ಯಾವ ಫಿಕ್ಸ್ ಆಯ್ತು? ದಿಢೀರಂತ ಫಿಕ್ಸ್ ಆಗ್ಬಿಡ್ತು. ಹೆಂಗೋ ಇದೆಲ್ಲ ಲವ್ ಕಿತ್ಕೂಟಿ ಹಾಕೋ ಕೆಲ್ಸ ಇಲ್ಲ ಅಂದ್ರು ಮದ್ವೆ ಮಾತ್ರ ಕರೆಕ್ಟ್ ಟೈಮ್ ಆಯ್ತಾ ಇದೆಯಕ್ಕಲ್ಲ. ಸತೀಸ, ತಗೋ ಈ ಬಟ್ಟೆ ಹಾಕೋ. ಏನ್ಲ ಇದು ಹೊಸ ಬಟ್ಟೆ? ಚಿಕ್ಕ ನಮ್ಮೆಲ್ರಿಗೂ ತಕ್ಕೊಟ್ಟವನ್ಕಲ್ಲ. ಅಷ್ಟು ಒಳ್ಳೆ ಒಂದೇನಲ್ಲ ನೀನು? ಹೆಂಗೋ ಸಾಧ್ಯ ಇದೆಲ್ಲ? ನಿನ್ ಕೈಲಾದದೇನ್ಲ? ಸತೀಸ, ನೀನ್ ನಡಿ ಬಟ್ಟೆ ಹಾಕೋ. ಅವ್ನು ಏನಾಯ್ತದ ಅಂತ ಕೇಳ್ದ? ನಿನ್ಗೆ ಅರ್ಥ ಆಗಲ್ಲ ಬಿಡ. ಯಾಕೆ ಅರ್ಥ ಆಯ್ತದ ಹೇಳು. ಹೇಳ ಬೇಡ ಬಿಡು, ನಾನು ಅವತ್ತವೇ ಕೇಳ್ಕೊತೀನಿ. ಏನಾಯ್ಕಿಲ್ಲ ಅಂದ? ಚೌಲ್ಟ್ರಿ ಯಾರದ್ಲ ಮದ್ವೆ? ಲೋ, ಈಗಾದ್ರೂ ಸೂರಿದು ಅಂತ ಹೇಳ್ಬಿಡ. ನಮ್ಮೆಲ್ರಿಗಿಂತ ಇವನೇ ತಾನೆ ವಯಸ್ಸಾಗಿರೋನು. ಹೇಯ್, ಒಂದು ಫಿಕ್ಸ ಕರೆಕ್ಟಾಗಿ ನಡೀತಾ ಇರ್ತಾನೆ. ಸೆಂಟ್ರಲ್ ಅಲ್ಲಾಡಿಸ್ಕೊಂಡು. ಏಯ್ ಆನಂದ, ಏನು ಚೇಂಜ್ ಮಾಡ್ಬೇಡ. ಯಾರದ್ಲ ಮದ್ವೆ? ಚಿಕ್ಕಂದಕ್ಕಲ್ಲ. ಲೋ ಚಿಕ್ಕ, ನಿಂದೇನ್ಲ ಮದ್ವೆ? ಮತ್ ನಂಗೆ ಹೇಳಲಿಲ್ವಲ್ಲ ನೀನು? ಅದು ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯ್ತು. ಯಾರಲ್ಲ ಹೆಣ್ಣು? ಐಶ್ವರ್ಯ ರೈ ಅಂತ ನಮ್ಮ ಮಾವನ ಮಗಳು, ಊರವಳೆ. ನಿಂಗೆ ಓಕೆನಾ? ಮತ್ತೆ ಯಾಕಲ ಮುಖವ ಹಿಂಗ್ ಮಾಡ್ಕೊಂಡಿದ್ಯಾ? ಹಳ್ಳೆಣ್ಣೆ ಕುಡ್ದ ನಂಗೆ ಕಿತ್ಕೂಟಿ ಹಾಕೋ ಕೆಲ್ಸ ಇಲ್ಲ ಅಂದ್ರು ಮದುವೆ ಮಾತ್ರ ಸರಿಯಾದ ಟೈಮ್ ಹೋಯ್ತಾ ಇದೆಯಾ? ನಿನ್ ಕೈಲಿ ಆಯ್ತದೇನ್ಲ? ಏನು ಸಂಸಾರ ಮಾಡೋಕೆ? ಸೂರಿ, ಸ್ಕ್ಯಾನ್ ಅಂದ್ರೆ ಏನು? ನಿಂಗೆ ಗೊತ್ತಾಗಲ್ಲ ಬಿಡ. ಅದ್ರಲ್ಲಿ ಏನ್ ಗೊತ್ತಾಯ್ತದೆ? ನಿನಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡೋ. ಯಾಕೆ ಅರ್ಥ ಆಗಲ್ಲ? ನನಗೂ ಅರ್ಥ ಆಯ್ತದ, ಹೇಳು. ಸರಿ, ಹೇಳ್ತೀನಿ. ಈಗ ಬಾಡಿಯಲ್ಲಿ ಯಾವುದೇ ಪಾರ್ಟಿಗೆ ಸ್ಕ್ಯಾನ್ ಮಾಡಿದ್ರು ಆ ಪಾರ್ಟಲ್ಲಿರೋ ಎಲ್ಲ ಡ್ಯಾಮೇಜು ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ. ಅದರಲ್ಲಿ ಕೆಲವು ವಿಷಯಗಳು ಡಾಕ್ಟರ್ ಕೈಯಲ್ಲಿ ಮಾತ್ರ ಹೇಳಕ್ ಸಾಧ್ಯ. ಆದ್ರೆ ಅವ್ರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ, ಅದೇ ಪೇಷಂಟ್ ಹಿಸ್ಟ್ರಿ. ಹಿಸ್ಟ್ರಿನಾ? ಹಾ, ಸತೀಶನ್ ಬಗ್ಗೆ ನಮಗ್ ಮಾತ್ರ ಚೆನ್ನಾಗಿ ಗೊತ್ತು. ಅವನ್ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಅವ್ನು ಅದ್ಮಿ ಇಟ್ಕೊಂಡು ಅದು ಫುಲ್ ಬ್ಲಾಸ್ಟ್ ಆಗ ಕಾಯ್ತಾ ಇತ್ತು. ಇಟ್ ವಾಸ್ ವೇಟಿಂಗ್ ಫಾರ್ ಎ ಬ್ರೇಕ್ಔಟ್. ಆ ಬ್ರೇಕಿಂಗ್ ಪಾಯಿಂಟ್ ನೀನ್ ಹೊಡೆದ ಶಾಟ್. ಅದಲ್ಲದೆ ಅವನ್ ಜೀವನದಲ್ಲಿ ಕಷ್ಟ, ನಷ್ಟ, ದುಃಖ ಎಲ್ಲ ಪ್ರೆಷರ್ಗಳಿಂದ ಅವನಿಗೆ ಅಪ್ರೆಷನ್, ಡಿಪ್ರೆಷನ್, ಸಪ್ರೆಷನ್, ಹರ್ನಿಯಾ, ಫೋಬಿಯಾ, ಕಾರ್ಸಿನೋಮಾ ಎಲ್ಲ ಆಗೋಯ್ತು. ಟಾಯ್ಲೆಟ್ ಎಲ್ಲ ಐತೆ, ಸೀದಾ ಹೋಗೋಲ್ಲಿದೆ. ಸತೀಶ ಹೇಳ್ದಂಗೆ ಮೆಡುಲಾ ಬ್ಲಾಂಗೆಟ್ ಅಲ್ಲೇ ಏಟ್ ಬಿದ್ದಿರ್ಬೇಕು ಅಂತ ಏನಿಲ್ಲ. ಬ್ರೈನ್ ನಲ್ಲಿರೋ ಸೆರೆಬ್ರಮ್, ಸೆರೆಬೆಲ್ಲಮ್, ಪಿಟ್ಯುಟರಿ ಗ್ಲ್ಯಾಂಡ್, ಗ್ರೇ ಮ್ಯಾಟರ್, ವೈಟ್ ಮ್ಯಾಟರ್, ರೆಡ್ ಮ್ಯಾಟರ್, ಪಿಂಕ್ ಮ್ಯಾಟರ್, ಯಾವ ಮ್ಯಾಟರ್ ಅಲ್ಲಿ ಬೇಕಾದ್ರೂ ಏಟ್ ಬಿದ್ದಿರ್ಬೋದು. ಏನಾಯ್ತಮ್ಮ? ಆನಂದ ಬರ್ಲೇ ಇಲ್ಲ. ಬರ್ತಾನೆ, ಎಲ್ಲೋಗ್ತಾನೆ? ಈ ಬ್ರೈನ್ ಅಲ್ಲಿ ಕೆಮಿಕಲ್ಗಳು ಯಾವಾಗ್ಲೂ ಕೆಲಸ ಮಾಡ್ತಾನೇ ಇರ್ತವೆ. ಅವು ಸ್ವಲ್ಪ ಅಲ್ಲಾಡಿದ್ರು ಎಲ್ಲ ಎಕ್ಕುಟ್ಟೋಗ್ಬಿಡ್ತದೆ. ಈಗ ನಿನಗೆ ಅರ್ಥ ಆಗೋಂಗ್ ಹೇಳ್ಬೇಕು ಅಂದ್ರೆ
ಈ ಹುಚ್ಚ ಪಿಕ್ಚರ್ ಅಲ್ಲಿ ಸುದೀಪ್ ತಲೆ ನೆತ್ಕೊಂಡ ಕಲ್ಬಂಡೆ ಡಮ್ ಅಂತ ಹೊಡೆದಾಗ ಗ್ರಾಫಿಕ್ಸ್ ಅಲ್ಲಿ ಪಟ್ ಅಂತ ತಲೆ ಸೀಳಿ ಮೆದುಳೆಲ್ಲ ಅಲ್ಲಾಡಿ ರಕ್ತನಾಳಗಳೆಲ್ಲ ಕಿತ್ತು ರಕ್ತ ಚೆಲ್ಲಿ ನಂಗೇನು ಅರ್ಥ ಆಯ್ತಿಲ್ಲ ಬಿಟ್ಬಿಡ್ಲ. ಅದಕ್ಕೆ ತಾನೇ ಆಗ್ಲೇ ಮುಚ್ಕೊಂಡಿರ ಕೇಳಿದ್ದು, ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು. ಆನಂದ ಆನಂದ ಒಬ್ಬನೇ ಬಿಡ್ಬಿಟ್ಟು ಎಲ್ಲೋದಿಲ್ಲ. ಏನ ಹೇಳ, 10 ವರ್ಷ ಆದ್ಮೇಲೆ ಓಲ್ಡ್ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆಲಿ ಒಂದ್ ಕಡೆ ಸೇರ್ತಾ ಇದಾರೆ ಅಂತ ಕೇಳಕ್ಕೆ ಮಜಾ ಇದೆ ಕಣ. ಮಗ ನೋಡ್, ಕೇಳೋದಿಕ್ಕೆ ಅಷ್ಟೊಂದು ಮಜವಾಗೈತೆ. ಇನ್ ನಾವೆಲ್ಲ ಅಲ್ಲಿಗೆ ಬಂದ್ರೆ ಸಕ್ಕದಾಗಿರುತ್ತೆ. ಪ್ಲೀಸ್ ನಾವು ಬತ್ತೀವಮ್ಮ, ನಿಂಗೂ ಸಪೋರ್ಟ್ ಇದ್ದಂಗಿರುತ್ತೆ. ನೋಡ್ರಮ್ಮ, ಯಾವ್ದಾರ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮಂತ ಓತಿಗೆತ್ಗಳನ್ನ ಕರ್ಕೊಂಡೇ ಹೋಗ್ಬಾರ್ದು. ಏನು ಅನ್ಕೊಂಡಿದ್ದೆ ನಮ್ಮ ಬಗ್ಗೆ? ಯಾವಾಗ ನೋಡಿದ್ರು ಕಿಂಡಲ್ ಮಾಡ್ತಿರ್ತೀಯ, ಎಲ್ಲಿ ಕೇಳಿದ್ರು ಬರ್ಬೇಡಿ ಬರ್ಬೇಡಿ ಅಂತಿರ್ತೀಯ. ನಮ್ ಚಾರ್ಮೇನು ನಿನ್ ಚಾರ್ಮೇನು? ನಾವೆಲ್ಲ ಅಲ್ಲಿಗೆ ಬಂದ್ಬಿಟ್ರೆ ಹುಡುಗಿರೆಲ್ಲ ನಮ್ಮನ್ನ ನೋಡ್ತಿರ್ತಾರೆ. ಹೊಟ್ಟೆಕ್ಕಿ ಇನ್ 10 ನಿಮಿಷ ಶೇಕ್ ಡ್ಯಾನ್ಸ್ ನಿಲ್ಲಲ್ಲ. ನೆಕ್ಸ್ಟ್ ಏನ ಪಾಪದ ಒಂದ್ ಕೈಲಿ ಪೀಪಿ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟೆ. ಆದ್ರೆ ನಾವು ಜಗತ್ನೇ ನನ್ನ ಮಕ್ಕಳು, ನಾವು ಬಂದೆ. Hello, excuse me. Hi, my name is Bond. I am from Switzerland. ನಮ್ಮ ಅಕ್ಕ ನನ್ನ ಜೇಮ್ಸ್ ಬಾಂಡ್ ಅಂತಾಳೆ, ಎಲ್ರು ನನ್ನ ಫೈರ್ ಬ್ರ್ಯಾಂಡ್ ಅಂತಾರೆ. ಎನಿವೇಸ್, ನೈಸ್ ಟು ಮೀಟ್ ಯು. ಈ ವೇಸ್ಟ್ ಬಾಡಿನೂ ಬಂದೈತೆ. ಅಂಕಲ್, ಕ್ರಿಕೆಟ್ ಆಡೋಣ ಬರ್ತೀರಾ? ಹೋಗಲೇ, ಆಫ್ ಟಿಕೆಟ್. ಓಕೆ. ಯಾಕೆಲ್ಲರೂ ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಹೇಳಕ್ಕೆ ನೀನು ನೆನಪಿನ MLA ಗ್ರಾಮ ಪಂಚಾಯತ್ ಮೆಂಬರ್. ನಾವು ಅಷ್ಟು ಯಾಕೆ ಬಂದಿದ್ದು ಗೊತ್ತೇನೋ? ಅವ್ನ ಮಗ ನೋಡಲೇ ಹೊಟ್ಟೆ ಎಲ್ಲ ಉರಿತೈತೆ. ಎಲ್ಲೋ ನೀನು ಒಬ್ಬನೇ ಯಾಕೋ ಬಂದಿದ್ದೆ ದರಿದ್ರ? ನಿಮ್ಮ ಅಕ್ಕ ಎಲ್ಲೋ? ಅದು ಅಕ್ಕ ಅಲ್ಲ, ಸುಕ್ಕ. ಸುಕ್ಕ ನೀರಿಂದ ಹೊಡೆದ್ರೆ ಸುಕ್ಕ ಸುಕ್ಕ. ಏನ್ ಅಕ್ಕ ಅಕ್ಕ ಅಂತಿದ್ದಾರೆ? ಲೈನ್ ಹೊಡಿಯೋ ಪ್ಲಾನ? ಇರ್ಲಿ, ನಾನು ಹಾಫ್ ಟಿಕೆಟ್. ನಾನಿವತ್ತು 2 ಕಾಕ್ ಕುಡ್ದೆ. ಗುಡ್ ಮಾರ್ನಿಂಗ್ ಜೇಮ್ಸ್ ಬಾಂಡ್ ಸರ್, ನಿಮ್ ಟೀ ಶರ್ಟ್ ಮಾತ್ರ ಸೂಪರ್. ಥೂ, ನನ್ನ ಹತ್ರ ಇರೋದ್ರಲ್ಲಿ ಇದೆ ಡಬ್ಬಾ ಟೀ ಶರ್ಟ್. ನಿಮ್ಗೆಲ್ಲ ಟೇಸ್ಟೇ ಇಲ್ವಾ? ಬೇಕಾಗಿತ್ತ ಸರ್, ನಾವು ನಿಮ್ ಜೊತೆ ಕ್ರಿಕೆಟ್ ಆಡಕ್ ಬರ್ಬೋದೇ? ನಾನು ಹಾಫ್ ಟಿಕೆಟ್. ನಿಮ್ಮಂತ ಬ್ಲಾಕ್ ಟಿಕೆಟ್ ಜೊತೆಲಿ ನನ್ಗೆ ಆಟ ಆಡಕ್ ಇಷ್ಟ ಇಲ್ಲ. ವಾಟರ್ ಬಾಟಲ್ ಅಷ್ಟು ಉದ್ದ ಇದೆಯಾ? ಫುಲ್ ಬಾಟಲ್ ರೇಂಜ್ ಮಾತಾಡ್ತೀಯಾ? ದೊಡ್ಡವ್ರ ಚಿಕ್ಕವ್ರ ಗೌರವ ಇಲ್ಲ ನಿನ್ಗೆ? ಅವ್ನು ಯಾರು ಗೊತ್ತಾನ? ಮುಂದೆ ನಿಮ್ ಭಾವ ಅವನು. ಏನಂದ ಇವನು? ಭಾವನಾ? ಬಾವಲ ಮಾವ. ನಾಳೆ ನನಗೆ ಮದ್ವೆ ಆಗಿ ನನ್ಗೊಂದು ಹೆಣ್ಮಗು ಆದ್ರೆ ನನ್ನ ಮಗಳನ್ನ ನಿಮಗ್ ಕೊಟ್ಟು ನಿಮ್ಮನ್ನ ನನ್ನ ಮನೆ ಹೇಳಿನಾಗ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಹಾಗಾ? ವಿ ವಿಲ್ ಸಿ. ಅಯ್ಯೋ ಬಾಂಡ್ ಸರ್, ನೀವ್ ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೋಗಿ ಆಟಾಡಿ. ಹೋಗಿ. ಬ್ಯಾಟಿಂಗ್ ಮಾತ್ರ ಕೊಡಲ್ಲ. ಪ್ರತಿ ಸಲ 6 ಹೊಡೆದಾಗ್ಲೂ ಬಾಲ್ ಎತ್ಕೊಬರಕ್ ನಾನೇ ಬೇಕು ಇವ್ರಿಗೆ. ಹೇ ಚಿಕ್ಕ, ಬಾರೋ. ಏನು ಬಾರೋ ಕಂದ. ಏನು ಯಾವಾಗ ನೋಡಿದ್ರು ಆ ವಿಜಯ್ ಜೊತೆ ಫೆವಿಕಾಲ್ ಹಾಕೊಂಡು ತಿರುಗ್ತೀಯಲ್ಲ? ನಾವು ಫ್ರೆಂಡ್ಸ್ ಅಲ್ವಾ? ಕೂತ್ಕೋ. ಏನ್ ಹೇಳು? ಹೌದು, ನಿನ್ನೆ ವಿಜಯ್ ಹತ್ರ ಒಂದ್ ಹುಡ್ಗಿ ಬಂದಿಲ್ಲಲ್ಲ, ತಪ್ಕೊಂಡ್ಲಲ್ಲ? ಯಾರ ಹುಡ್ಗಿ? ಅವಳ ವಿಜಿ. ಅವಳಿಗೂ ಲೈನ್ ಆಗ್ತಾವನೇನು? ಇಲ್ಲಪ್ಪ, ಅವಳೇ ವಿಜಯ್ಗೆ ಲೈನ್ ಆಗ್ತಿದ್ಲು. ಅಚ್ಚಾ, ಅಪ್ಪ ದೊಡ್ಡ ಅನಲ್ವಾ? ವಿಜಯ್ಗೆ ಮದುವೆ ಮಾಡ್ಕೊಂತ ಧಮ್ಕಿ ಆಗ್ತಾ. ಆದ್ರೆ ನಮ್ ವಿಜಯ್ ಪ್ರಳಯ ಅಂತ ಕಾವೇರಿ ಬಗ್ಗೆ ದೊಡ್ಡ ಕತೆ ಕಟ್ಟಿ ಅವನಿಗೆ ಅಲ್ವಾ ತಿನ್ಸಿ ಎಸ್ಕೇಪ್ ಆಗ್ಬಿಟ್ಟ. ಡಾನ್ ಹೆಸ್ರೇನು? ಆ ಡಾನ್ ಹೆಸ್ರ ಮಗ ಸರಕ್ ಸಿಕ್ತೋ. ಏನ್ರಪ್ಪ ಎಲ್ರು ಉಂಡ್ರಾ? ನೀವ್ ಹೋಗಿ ಅಂಕಲ್, ಆಮೇಲೆ ತಿಂತೀವಿ. ಇವನಕ್ಕೆ ಹಿಂಗಾಡ್ತದಾನೆ. ನೋಡಿದ್ರ ಟೈಮ್ ಸರಿ ಉಂಡಿದ್ರೆ ಹಿಂಗೆ ಆಗೋದು. ಲೇ ಬಾರಲೇ ಉಣ್ಣು, ಟೈಮ್ ಸರಿಯಾಗಿ ಉಣ್ಣು ಅಂತ ನನ್ನ ಮಾತು ಕೇಳ್ತೀಯ? ಏ ಬಾರಲೇ, ಉಂಡ್ರೆ ಹಿಂಗೆ ಸಣ್ಣಕ್ಕಾಗ್ಬಿಡೋದು. ಬಾ ಉಣ್ಣು. ಅಲ್ಲ, ತುದಿಗ್ ಬಂದು ಮೇಲ್ ನಿಂತ್ಕೊಂಡು ಕೆಳಗಿರೋದನ್ನ ಎಷ್ಟೊಂದು ಸೀರಿಯಸ್ ಆಗಿ ಎಸ್ಟಿಮೇಟ್ ಆಗ್ತಿದೆಯಲ್ಲ? ಏನ್ ರೇಸ್ ಕೋರ್ಸ್ ಮೇಲೆ ಫ್ಲೇವರ್ ಕಟ್ಬಿಟ್ಟು ಅದ್ರ ಮೇಲೆ ಕುದುರೆ ಓಡಿಸೋ ಪ್ಲಾನ್ ಇದೆಯಾ? ಹೆಂಗೆ ಹಂಗೆ ನಿಲ್ವೋ? ರೇಸ್ ಕೋರ್ಸ್ ಸುತ್ತ ರೋಡ್ ದೊಡ್ಡದಾಗ್ತಿದೆ, ಅದರ ಎಸ್ಟಿಮೇಟ್ ಅಷ್ಟೇ. ಓಹೋ, ಹಂಗೆ ಸುತ್ತ ಮಾಡ್ತಿದ್ದೀರಾ? ಅನ್ನಿ ಮಾಡಿ. ನಾವು ಹೈಸ್ಕೂಲಲ್ಲಿ ಇದ್ದಾಗ ಗರ್ಲ್ಸ್ಗಳು ಸುತ್ತ ಅಳತೆ ಮಾಡ್ತಿದ್ದೋ.
ಮೈ ಗಾಡ್ ಚಿಕ್ಕು, ಯಾರು ಇವನು ಚಿರತೆ ತರ ಓಡ್ತಿದ್ದಾನೆ. ಬೆಂಗಳೂರು ಟು ಮೈಸೂರು ಐರಾವತ ಬಸ್ ಕೂಡ ಈ ಸ್ಪೀಡಲ್ಲಿ ಹೋಗಲ್ವಲ್ಲೋ. ವಾವ್, ಬಾಯ್ ಫ್ರೆಂಡ್ ಅಂದ್ರೆ ಹಿಂಗಿರ್ಬೇಕು ಕಣೋ. ಯಾರು ಇವನು? ಬಾಯ್ ಕಡೆ ಲೇ, ಬರೀ ಕೂದ್ರೆ ಕಾಲೇ ಕಾಣಿಸ್ತಿದೆ. ಸರಿಯಾಗಿ ನೋಡು. ಈ ಕುದುರೆನಾ ಜಬರ್ದಸ್ತ್ ಆಗಿದೆ ಇದು. ಇವನ ಹೆಸರು ಐರಾವತ ಅಂತ, ಬೆಂಗಳೂರಿಗೆ ಹೊಸ್ದಾಗಿ ಬಂದಿರೋ ಖಡಕ್ IPS ಆಫೀಸರ್. ಹೌದಾ? ಇವನಾ? ಏಕೆ? ಏನೋ ಗೊತ್ತಿಲ್ಲ ಕಣೋ, ಅವನ ಮೇಲೆ ಲವ್ ಆಗ್ತಿದೆ ಅನ್ಸುತ್ತೆ. ಲವ್ವಾ? ಬರೀ ಪ್ಯಾನಿಂಗ್ ಅಲ್ಲೇ ಆಗ್ಬಾರ್ದಾ? ಆಗ್ಬಾರ್ದು ಅಂತ ನಾನೇ ಲವ್ ಹೇಳ್ದೆ. ಬಂಧನ ಪಿಚ್ಚಲ್ಲಿ ಸೆಟ್ಲಕ್ ಹಾಕಿ ಹೊಡೆದು ಲವ್ ಆಯ್ತು. ಹೃದಯ ಆಡಿತು ಪಿಚ್ಚಲ್ಲಿ ಹೃದಯ ಬಡ್ದು ಲವ್ ಆಯ್ತು. ಹೊಸ ಜೀವನದಲ್ಲಿ ಕುಡ್ದು ಲವ್ ಆಯ್ತು. ನಿನಗ್ ಪ್ಯಾನಿಂಗ್ ಅಲ್ಲಿ ಲವ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ವಾಟ್ ನೆಕ್ಸ್ಟ್ ಯಾ? ನೆಕ್ಸ್ಟ್ ಇನ್ನೇನು? ಪ್ರಪೋಸೇ. ನಂಬರ್ ಅಲ್ಲ. ಹಲೋ, ಹೇಳಬಿಟ್ಟಿದೆ. ಯಾವ್ದು ಫೋನ್ ಬರ್ತೀನಿ, ರೆಡಿ ಬರ್ತೀನಿ. ಹಲೋ, ಹೇಳಬಿಟ್ಟಿದೆ. ಕಾರ್ ತಗೊಂಡಂತ ಜಾಗ್ವಾರು ನಂಗೊಂದು ಕೊಡ್ಸ್ಲಾ? ಕಾರ್ ಅಷ್ಟೇ ದೊಡ್ಡದು ನಿನ್ ಮನ್ಸು. ಯಾವಾಗ ಬರಾನಿ? ಅಲ್ಲಿ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಡ್ತೀನಿ, ಅಲ್ಲಿಗೆ ತಂದ್ಬಿಡು. ಫೋನೇ ಮಾಡಿಲ್ವ ಅಂತಲ್ಲ ನೀನು, ಸುಮ್ನೆ ಮಾತಾಡ್ತಿದ್ಯಾ ಅಲ್ಲಿಂದ. ಹಲೋ, ಇಂಥ ಆಟಗಳನ್ನ ನಾನು ಬೇಜಾನ್ ಆಡಿದ್ದೀನಿ, ಮುಚ್ಕೊಂಡ್ ಬಾ. ಹಲೋ 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 ಹಲೋ, ಯಾರು ನೀವು? ಏನಿದು ಸ್ಟೇಷನ್ ಒಳಗೆ ಗುಳಿ ನುಗ್ತಾ ಇದ್ದೀರಾ? ಯಾರು ಬೇಕು? ಸಾಹೇಬ್ರು ನೋಡ್ಬೇಕಿತ್ತು. ಬಾಸ್ ಇಸ್ ವೆರಿ ಬಿಸಿ, ಪ್ಲೀಸ್ ನೀವು ಹೋಗ್ಬೋದು. ಅವ್ರ ಮಿಸಸ್ ಬಂದಿದ್ದಾರೆ ಅಂತ ಹೇಳಿ. ಮುಂದೆ ಆಗೋರು. ಮುಂದೆ? ಓ, ಇವ್ರು ಯಾರು? ಅವ್ರ ಬಾಮೈದ, ಮುಂದೆ ಆಗವ್ರು. ಓಹ್, ಹಂಗೆ. ಸಣ್ಣ ಕಲರ್ ಕರೆಕ್ಷನ್ ಹೆಂಗೆ? ಅದ ಹಂಗೆ. ನಿಮ್ಗೆ ಯಾಕ್ರಿ? ಅವ್ರ ಹೆಂಡತಿ ಆದ್ಮೇಲೆ ನಾನು ಬಾಮೈದ ಆಗಕ್ಕಾಗಲ್ವಾ? ಪ್ಲೀಸ್. ಆಗಬಹುದು, ತಿಳಿಸ್ತೀನಿ. ಕರಿ ಅಂದ್ರೆ ಕರಿತೀನಿ. ಪ್ಲೀಸ್ ಸ್ಟೇ ಹಿಯರ್. ಬಾಹುಬಲಿ ಅಂತೆ, ಮೂಗಿಲಿ ಇದ್ದಂಗ ಅವನೇ. ಏನದು ಮಾಮೂಲಿ? ನಥಿಂಗ್. ಓಕೆ, ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮನ್ನು ಹುಡುಕೊಂಡು ನಿಮ್ಮ ಮಿಸ್ಸಸ್ ಬಂದಿದ್ದಾರೆ ಸರ್. ಮಿಸ್ಸಸ್ ಹಂಗ ಅಂದ್ಕೊಂಡು ಬಂದಿದ್ದಾರೆ ಸರ್. ಜೊತೆಲಿ ನಿಮ್ಮ ಬಾಮೈದನು ಬಂದಿದ್ದಾರೆ. ಒಂದು ಬ್ಲ್ಯಾಕು ಒಂದು ವೈಟು, ಆದ್ರೂ ತುಂಬಾ ಅರ್ಜೆಂಟ್ ಅಂತೆ ಸರ್. ಬರಕ್ ಹೇಳಿ. ನಿಮ್ಮ ಯಜಮಾನ್ರು ಕರೀತಾ ಇದ್ದಾರೆ. ಥ್ಯಾಂಕ್ ಯು. ನಿಮ್ಮ ಮಾವ ಕರೀತಾವ್ರೆ. ಏನದು ದೊಣ್ಣೆ? ಇದು ದೊಣ್ಣೆ ಅಲ್ಲ. ಹೇ, ಮೇಲೆತ್ತು. ಅರ್ಧ ನಡಿ. ಚೆಕ್ ಮಾಡ್ಬಿಡಿ ಅಶೋಕ್. ಗುಡ್ ಮಾರ್ನಿಂಗ್ ಸರ್. ಮೈ ನೇಮ್ ಇಸ್ ಚಿಕ್ಕಣ್ಣ, ಇವಳ ನೇಮ್ ಇಸ್ ಪ್ರಿಯಾ. ಏನ್ ವಿಷಯ? ಅದು ಪ್ರಪೋಸ್ ಮಾಡ್ಬೇಕಂತೆ. ಅದು ಅದೇನು ಹೇಳ್ಬೇಕಂತೆ ಸರ್. ನಿಮ್ಮಲ್ಲಿ ಲವ್ ಆಗಿದ್ದಂತೆ. ಯಾವಾಗಿಂದ? ಬೆಳಗ್ಗೆ ನೀವು ಕುದುರೆ ಜೊತೆ ಓಡ್ತಿದ್ರಲ್ಲ ಸರ್, ಅದನ್ನ ನೋಡಿ ಇವಳು ಮನ್ಸು ಕಳ್ದೋಗಿದ್ದಂತೆ ಸರ್. ಅವಾಗಿಂದ ಐರಾವತ ಅಂತ ಕನ್ವರ್ಸ್ತಾವಳೆ. ಏನೋ ಹೇಳ್ಬೇಕು ಅಂತಲೇ ಬೇಗ ಹೇಳಿ ಹೋಗೋಣ. ಐ ಲವ್ ಯು. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದೀನಿ. ಯಾಕೆ? ಗೊತ್ತಿಲ್ಲ, ಲವ್ ಆಗಿದೆ, ಲವ್ ಮಾಡ್ತಿದ್ದೀನಿ ಅಷ್ಟೇ. ನೀವು ಕೂಡ ನನ್ನನ್ನ ಲವ್ ಮಾಡ್ಬೇಕು. ಯಾಕೆ ಮಾಡ್ಬೇಕು? IPS ಆಫೀಸರ್ನ ಇಂಜಿನಿಯರ್ ಲವ್ ಮಾಡಬಾರ್ದು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ಅಷ್ಟಕ್ಕೂ ಯಾಕೆ ಮಾಡಬಾರ್ದು ಅಂತ ಕೇಳಕ್ಕೆ ನನಗೇನ್ ಕಮ್ಮಿ ಇದೆ? ಕಣ್ಣು, ಮೂಗು, ಬಾಯಿ ಎಲ್ಲ ಕರೆಕ್ಟ್ ಆಗಿದೆ. ನೋಡಕ್ ಸೂಪರ್ ಆಗಿದ್ದೀನಿ. ಪರ್ಫೆಕ್ಟ್ ಹೈಟ್ ಬೇರೆ. ಪಕ್ಕದಲ್ಲಿ ನಿಂತ್ರೆ ಮ್ಯಾಚಿಂಗ್ ಸೂಪರ್ ಆಗಿರುತ್ತೆ. ಹೈಟ್ ಮ್ಯಾಚ್ ಆದ್ರೆ ಸಾಕಾ? ಹಾರ್ಟ್ ಮ್ಯಾಚ್ ಆಗೋದ್ ಬೇಡ? ನಮ್ಗೆ ಹುಡುಗಿರ್ ಅಂದ್ರೆ ಮೈ ತುಂಬಾ ಸೀರೆ ಉಡ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ಕೈ ತುಂಬಾ ಬಳೆ ಹಾಕೊಂಡಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹುಡುಗಿ ತರ ಇರ್ಬೇಕು. ಈ ತರ ಎಲ್ಲಾದ್ರೆ ನಮ್ಮ ಅಪ್ರಾಣ ನಮ್ಗೆ ಇಷ್ಟ ಆಗಲ್ಲ. ಮನೆಗೋಗಿ. ಅಂದ್ರೆ ಈ ಲವ್ ಗಿವ್ ಎಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಯಾರನ್ನಾರು ನೋಡ್ಕೊಳ್ಳಿ ಅಂತ. ನಾನು ಆಗ್ಲೇ ಹೇಳ್ದೆ ಸರ್, ಇದಕ್ಕೆ ಸೆಟ್ಲ್ಮೆಂಟ್ ನಡೆಯೋ ಜಾಗದಲ್ಲಿ ಲವ್ ಗಿವ್ ಎಲ್ಲ ವರ್ಕೌಟ್ ಆಗಲ್ಲ ಅಂತ. ಏನೋ ಪಾಪ ಚಿಕ್ಕ ಕರ್ಕೊಂತೀವಿ ಸರ್. ಚೆನ್ನಾಗಿದ್ರು ನನ್ನ ತಗೊಂಡ್ರು. ಹೇ ಮಿಸ್ಟರ್ ಐರಾವತ, ಅದೆಲ್ಲ ಗೊತ್ತಿಲ್ಲ. ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ. ಐ ಲವ್ ಯು ಅಂತ ಹೇಳಿದೀನಿ. ನೀವು ನನ್ನ ಲವ್ ಮಾಡ್ಬೇಕು ಅಷ್ಟೇ. ಲುಕ್ ಚಿಕ್ಕು, ನೋಡಕ್ ನಾನ್ ಚೆನ್ನಾಗಿಲ್ವೇನೋ? ಅವ್ರ ಹೈಟ್ ಮ್ಯಾಚ್ ಆಗೋ ಹೈಟ್ ಇದೆ, ಅವ್ರ ಕಲರ್ ಮ್ಯಾಚ್ ಆಗೋ ವೈಟ್ ಇದೆ. ಸಿ, ಐ ಆಮ್ ಸೋ ಪರ್ಫೆಕ್ಟ್ ಅಂಡ್ ಕ್ಯೂಟ್ ಫಾರ್ ಹಿಮ್. ಆ IPSಗೂ ನನಗೂ ಜೋಡಿ ಮ್ಯಾಚ್ ಆಗಲ್ವೇನೋ? ಮೋಸ್ಟ್ಲಿ ಅವನು ರೈತರ ಫ್ಯಾಮಿಲಿ ಮನೆ ಹುಡುಗ. ಚಡ್ಡಿ ಬೇಬಿನ ಫಸ್ಟ್ ಟೈಮ್ ನೋಡಿದ್ದು ಅನ್ಸುತ್ತೆ. ಅದಕ್ಕೆ ಸೀರೆ, ಸಂಸ್ಕೃತಿ, ಕುಂಕುಮ ಅಂತ ಏನೇನೋ ಮಾತಾಡ್ತಿದ್ದ. ನಿನ್ಗೊಂದು ಐಡಿಯಾ ಹೇಳ, ಸೀರೆ ಉಟ್ಕೊಂಡು ಹೋಗು, ಕನ್ಫರ್ಮ್ ಆಗಿ ಪಟಾಯಿಸ್ಬೋದು. ಸೀರೆನಾ? ಅದ್ರ ತುದಿ ಕೂಡ ಹಿಡ್ಕೊಳಕ್ ಬರಲ್ಲ, ಅದನ್ನ ಹೆಂಗ್ ಉಟ್ಕೊಳ್ಳೋದು? ಅದೇನ್ ಗಣೇಂದಾರಿ ವಿದ್ಯಾನಾ? ಇಟ್ಸ್ ಸೋ ಈಸಿ. ಹೌದಾ? ಇಲ್ಲಿ ಕೆಲ್ಸಕ್ಕೆ ಬರೋಕ್ಕಿಂತ ಮುಂಚೆ ಶಾಂತಲ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿರೋ ಬೊಂಬೆಗಳಿಗೆಲ್ಲ ಡೈಲಿ ಸೀರೆನ ಬಿಚ್ತಿದ್ದು ನಾನೇ, ಹಾಕ್ತಿದ್ದು ನಾನೇ. ಮೇನ್ ಡೋರ್ ಮುಚ್ಚಿದ್ರು ಪರವಾಗಿಲ್ಲ, ಹಿಂದ್ಗಡೆ ಡೋರ್ ಇಂದ ಹೋಗಿ ದಿನಾ ಒಂದ್ ಬೊಂಬೆಗೆ ಸೀರೆನ ಬಿಚ್ಚಿ ಹಾಕ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನೇ ಇರ್ತಿರ್ಲಿಲ್ಲ. ಪ್ಲೀಸ್ ಹೆಲ್ಪ್ ಯಾ. ಕಮ್ಯಾ
ಪೇಪರ್ ಉಲ್ಟಾದ ತಕ್ಷಣ ಬಟ್ಟೆನ ಉಲ್ಟಾ ಆಗಂಗಿದ್ದಿದ್ರೆ ಏನೋ ಬಗ್ಗಿ ಬಗ್ಗಿ ನೋಡ್ತಿದ್ಯಾ? ಏನಾದ್ರು ಕಾಣಿಸ್ತಾ? ಅದು ಪಾಪ ಬಡವರು ಅನ್ಸುತ್ತೆ, ಪೂರ್ತಿ ಬಟ್ಟೆ ಹಾಕಳಕ್ ಕಾಸಿಲ್ದೆ ಅರ್ಧ ಹಾಕೊಂಡಿದ್ರು, ಅದನ್ನ ನೋಡ್ತಾ ಇದ್ದೆ. ಆಹಾ ಜೋಲ್ ಪಾಟಿ, ಅದ್ರಲ್ಲೇ ನೋಡ್ತೀಯಾ? ಇದ್ರಲ್ಲಿ ನೋಡು ಫುಲ್ ಕಲರ್ಸು. ಲೇ ಅದ್ರಲ್ಲಿ ಅರ್ಧ ಬಟ್ಟೆನಾದ್ರು ಆಯ್ತು, ಇದ್ರಲ್ಲಿ ಏನು ಇಲ್ವಲ್ಲೋ. ಈ ತರದ ಫೋಟೋ ಇಟ್ಟಿದ್ಯಾ? ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಇರು. ಕೊಡಿಲಿ. ಈಗ್ಲೇ ಹಿಂಗೆ ಮುಂದಕ್ಕೆ ಹೆಂಗಲೇ ಕುಳ್ಳ. ಹೊಸ ಗಾಡಿ. ಯಾವ್ದೋ ಗಾಡಿ ಕೊಡೋ, ನಾನ್ ನೋಡಿಸ್ತೀನಿ. ನಾನ್ ಕೊಡಲ್ಲಪ್ಪ, ಈ ಗಾಡಿ ನಮ್ಮ ಮಾವ ಕೊಡ್ಸಿರೋದು. ಇದನ್ ಕೊಟ್ರೆ ನನ್ನ ಹೆಂಡತಿನ ಕೊಟ್ಟಂಗೆ. ಹೆಂಡತಿನ ಕೊಟ್ಟಂಗ? ಮತ್ತೆ ಈ ಗಾಡಿನ ರಾತ್ರಿ ನಿನ್ ಫ್ರೆಂಡ್ ಓಡಿಸ್ತಿದ್ದ, ನನ್ಗೊಂದ್ ರೌಂಡ್ ಕೊಡು. ನನ್ ಮಗನೇ, ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ, ಅದಕ್ಕೆ ನಿನ್ಗೆ ಯಾವ ಹುಡುಗಿನೂ ಸಿಕ್ಕಿಲ್ಲ. ಲೇ ಯಾವ ಹುಡುಗಿನೂ ನನಗ್ ಸಿಗೋದಲ್ಲ, ನಾನು ಯಾವ ಹುಡುಗಿಗೂ ಸಿಕ್ತಿಲ್ಲ. ಹೋಗ. ಹೇಗ್ರೋ ಇದು ಹಚ್ಚೋದು? ನನ್ಗ್ ಭಯ, ನೀನೇ ಹಚ್ಚೋ. ಇಲ್ಲಪ್ಪ ನನ್ಗ್ ಭಯ. ಚಂದ ನೀನು? ನಾನು ಹಚ್ಚೋಳಪ್ಪ, ನನ್ಗೂ ಭಯ. ನೀನೆ? ಇಲ್ಲಪ್ಪ ನನ್ಗೂ ಭಯ, ನೀನ್ ಹಚ್ಚೋ. ಏನ್ ಮಾಡೋದು? ಏನ್ ಮಾಡ್ತಿದ್ದೀರಾ? ಪಟಾಕಿ ಹಚ್ಕೊಡ್ತೀರಾ? ಅಯ್ಯಲೇ, ಈ ಟುಸ್ ಪಟಾಕಿ ಹೊಡೆಯಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ. ಈ ತರದ್ ಎಷ್ಟೋ ಪಟಾಕಿಗಳನ್ನ ಬಾಯಲ್ಲಿ ಹಚ್ಚಿ ಬಿಸಾಕ್ಬಿಟ್ಟಿದೀನಿ. ಹೇಳ್ಕೊಡ್ತೀನಿ, ಕಲ್ತ್ಕೋ. ಫಸ್ಟ್ ಹಿಂಗ್ ತಗೊಂಡು ಹಿಂಗ್ ಹಿಡ್ಕೊಬೇಕು, ನಿಧಾನಕ್ ಬತ್ತಿ ಕೀಳ್ಬೇಕು. ಹಿಂಗೆ ಸ್ವಲ್ಪ ದೂರದಲ್ಲಿ ಇದನ್ನ ಇಟ್ಬಿಟ್ಟು ಇಟ್ಟೆ ಮ್ಯಾಚ್ ಬಾಕ್ಸ್ ಕೊಡು. ಕಡ್ಡಿ ತಗೊಂಡು ಹಿಂಗ್ ಗೀಚ್ಬಿಟ್ಟು ಭಯ ಬೀಳದೇನೆ ನಂತರ ಧೈರ್ಯವಾಗಿ ನಿಂತ್ಕೊಂಡು ದೂರದಿಂದ ಹಚ್ಬಿಟ್ಟು ಓಡೋಬೇಕು. ಗೊತ್ತಾಯ್ತೇನ್ರ? ಬೇಬಿ ಒಬ್ಳೆ ಬರ್ತಾವಳೆ, ಹೆಂಗ್ ಪಟಾಯಿಸ್ತೀನಿ ಅಂತ ನೋಡು. ಹಾಯ್, ಏನ್ ಬೇಬಿ ಒಬ್ಳೆ ಬರ್ತಿದ್ಯಾ? ನಿನ್ ಬಾಯ್ ಫ್ರೆಂಡ್ ಎಲ್ಲಿ? ನಾನ್ ದಪ್ಪ ಆದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಾಟಿ ಔಷಧಿ ತರಕ್ ಪಕ್ಕ ದೂರಕ್ಕೆ ಹೋಗಿದ್ದಾನೆ. ದಪ್ಪ ಆದ್ರೆ ಚೆನ್ನಾಗ್ ಕಾಣಿಸ್ತೀಯ ಅಂತಲ್ಲ, ತಬ್ಕೊಳಕ್ ಚೆನ್ನಾಗ್ ಸಿಗ್ತೀಯ ಅಂತ. ಅದು ಅದಕ್ಕೆ ಯಾಕೆ ಪಕ್ಕದವ್ರಿಗೆ ಹೋದ? ನನ್ನ ಹತ್ರ ಬಂದಿರ್ ನಾನೇ. ಏನು? ಅದು ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ರು, ಅವ್ರ ಹತ್ರನೇ ಔಷಧಿ ಕೊಡಿಸ್ತಿದ್ದೆ. ನೋ ಥ್ಯಾಂಕ್ಸ್. ಪಿಕ್ಚರ್ಗೆ ಹೋಗೋಣ, ಬರ್ತೀಯಾ? ಇಲ್ಲಪ್ಪ, ನಾನು ಸಂಪ್ರದಾಯಸ್ಥರ ಮನೆ ಹುಡುಗಿ. ಸಂಪ್ರದಾಯಸ್ಥರಿಗೆ ಏನು ಮಾಡದೆ ಮಕ್ಳಾಗ್ತಾವ? ಮಂತ್ರದಿಂದ ಯಾರಿಗೂ ಮಕ್ಳಾಗಲ್ಲ. ನಂಗೆ ಎಂಗೇಜ್ಮೆಂಟ್ ಆಗಿದೆ. ಇವಾಗ ಬಿಟ್ಲು ನೋಡಿ ಡೈಲಾಗು. ಆದ್ರೆ ಏನಂತೆ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಶರ್ಟ್ ಒಂದ್ ಕಂಪ್ನಿದು, ಪ್ಯಾಂಟ್ ಒಂದ್ ಕಂಪ್ನಿದು ಹಾಕಲ್ವಾ? ಯಾರ್ದೋ ಮದ್ವೆಲಿ ಯಾರ್ಯಾರೋ ಬಂದು ಉಣ್ಕೊಂಡು ಹೋಗಲ್ವಾ? ಆದ್ರೂ ಬಟ್ಟೆ ಮೇಲೆ ಮುಳ್ ಬಿದ್ರು, ಮುಳ್ ಮೇಲೆ ಬಟ್ಟೆ ಬಿದ್ರು ಹರಿಯೋದ್ ಬಟ್ಟೆನೇ ಅಲ್ವಾ? ಹಲೋ, ಹರಿಯೋ ಮುಳ್ಗೂ ನೋವಾಗುತ್ತೆ ತಾನೆ? ಪ್ಲೀಸ್. ಓಕೆ, ಪಿಕ್ಚರ್ಗೆನೋ ಹೋಗೋಣ. ಆಮೇಲೆ ಪಾರ್ಕಿಗೆ ಹೋಗೋಣ. ಪಾರ್ಕಿಂದ ನಮ್ಮ ಮನೆಗೆ ಹೋಗೋಣ. ನಿಮ್ಮ ಮನೆಗ? ಬೇಡಪ್ಪ, ಯಾರಾದ್ರೂ ನೋಡಿದ್ರೆ? ಅಯ್ಯೋ, ಎಷ್ಟೋ ಸತಿ ನನ್ನ ಬಾಯ್ ಫ್ರೆಂಡ್ ಬಂದಾಗ್ಲೇ ಯಾರು ನೋಡ್ಲಿಲ್ಲ. ಬಾಯ್ ಫ್ರೆಂಡ್ ಬಂದಿದ್ನಾ? ಎಲ್ಲಾ ಕೋರ್ಸು ಮುಗ್ದಂಗಿದೆ. ಯಾರ್ದೋ ಸರ್ಟಿಫಿಕೇಟ್ ನಮ್ ಕೆಲ್ಸ ಏನಾಗ್ತೀಯಾ? ಬೇಡಮ್ಮ ತಾಯಿ, ಹೋಗ್. ಏನೋ ಇವಳು ಬೀಳಿಲ್ವಾ? ಅಯ್ಯೋ ಬೇಡಪ್ಪ, ಹುಡುಗಿ ಸಕ್ಕತ್ತಾಗವಳೆ. ಚಳಿಗಾಲ ಬೇರೆ, ಕಾಳ ಕಣ ಅಂತ ಹೋದ್ರೆ ಆಟಲ್ಲಿ ಅಂಡ ಮನೆ ಕಾಣಿಸ್ಬಿಡ್ತು. ನೀನ್ ಮುಷ್ಟಿಗೆ ಒಬ್ಳಾದ್ರೂ ಬಿದ್ಲೇನಾ? ಏಯ್, ಮದುವೆ ಆದ್ಮೇಲೆ ಮಕ್ಳಾಗ್ಲಿಲ್ಲ ಅಂದ್ರೆ ಪುರೋಹಿತರದ ತಪ್ಪು. ಒಂದೇ ಕಲ್ಲಲ್ಲಿ ಮಾವನಣ್ಣ ಹೊಡೆದು ಬೀಳ್ಸಕ್ಕಾಗಲ್ಲ, ನಿಧಾನಕ್ಕೆ ಗುರಿಟ್ ಹೊಡೆದು ಬೀಳಿಸ್ಬೇಕು. ಈಗ ನಮ್ ಲಕ್ ಬೇರೆ ಚೇಂಜ್ ಆಗಿದೆ. ಲಕ್ಕು ಲಕ್ಕು ನನ್ ಮಗನೇ ಟೆಸ್ಟ್ ಮಾಡ್ತೀನಿ ತಾಳಿಗ. ಏನ್ ಮಾಡ್ತಾನೆ ಇವನು? ಏನದು? ನೀನೇ ನೋಡಪ್ಪ. ತಗೊಳ್ಳೋ ಈ ಕಾಯಿನ್ನ. ಒಂದೇ ಒಂದು ಚಾನ್ಸಲ್ಲಿ ಆ ಸರ್ಕಲ್ಗೆ ಬೀಳ್ಸೋ. ಅದು ಬಿತ್ತು ಅಂದ್ರೆ ನಿನ್ ಹುಡುಗಿ ಬಿದ್ದಂಗೆ. ಈ ತರದ್ 1000 ಕಾಯಿನ್ಗಳು ಹಾಕ್ಬಿಟ್ಟಿದೀವಿ. ಕೊಬ್ಬರಿ ಎಣ್ಣೆ ಇದೆಯಾ ಬಾಟ್ಲು? ಇದೆ. ಇವ್ರೆ ಏನು? ಏನಿಲ್ಲ, ಚೆನ್ನಾಗಿದ್ದೀರಾ ಅಂದೆ. ಸ್ವಲ್ಪ ಏನು ರಾಸ್ಕಲ್, ಹಲ್ಲುದ್ರಿಸ್ಬಿಡ್ತೀನಿ. ನೋಡ್ದೇನಪ್ಪ ನಿನ್ ಲಕ್ಕು. ಬೀಳ್ಸೋದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತಿದ್ಯಾ? ಒಂದ್ 5,000 ಹೊಡಿ, ಅವರೇ ಬಂದು ನಿನ್ ಮೇಲೆ ಬೀಳ್ತಾರೆ. ಹೌದಾ? ಬ್ಯಾಗ್ ಸೈಜ್ ನೋಡಿದ್ರೆ ಒಂದು 5,000 ಇರೋ ತರ ಕಾಣಿಸ್ತಿದೆ. ಈ ಬ್ಯಾಗನ್ನು ಹೊಡೆದ್ಬಿಟ್ಟು 5,000 ಎತ್ಕೊಂಡು ನಾನು ಆಸೆ ತೀರಿಸ್ಕೊಂಡ್ಬಿಡ್ಬೇಕು. ಬ್ರಾನ
ಏಯ್ ಸಾಕ್ಬಿಡ್ರೋ ನಾನು ಬರ್ಗೆಟ್ರ ಬ್ರಾಕದನ್ನ ಸತ್ಕಿ ತಗೊಬಿಡ್ರ ನಡ್ರ. ಅದೇನು ಎಲ್ಲರೂ ಕೈಯಲ್ಲಿರೋ ಬ್ಯಾಗ್ ಕದ್ರೆ ನೀನ್ ಯಾವ ಕಳನಯ್ಯ ಒಳಗಿರೋ ಬ್ರಾ ಕದ್ದಿದ್ಯಾ? ಪರವಾಗಿಲ್ಲ ತಗೋ, ಇದು ನೀನೇ ಹಾಕೋ. ಹೋಗ್ ನನ್ನ ಮಗನೇ, ನೆಕ್ಸ್ಟ್ ಟೈಮ್ ನೀನ್ ಚಡ್ಡಿನೇ ಕದೀತೀನಿ. ಕಾಳಾಕಣ ಅಂತ ಪಾರ್ಕಿಗೆ ಬಂದೆ, ಒಂದು ಅಕ್ಕಿನೂ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹೊಸ ನಂಬರು, ಯಾವುದೋ ಹುಡುಗಿನೇ ಇರಬೇಕು. ಹಲೋ ಸರ್, ನಾನ್ ಸರ್ ಬಿಸ್ನೆಸ್ ಭಾಷಾ. ಅವತ್ತು ಹುಡುಗಿನ ಕಳ್ಸ್ಕೊಟ್ಟಿದ್ರಲ್ಲ, ಹುಡುಗಿನ ಬೇಗ ಕಳ್ಸ್ಕೊಬಿಡಿ ಸರ್. 25,000 ಕೊಡ್ತೀನಿ. ಆ ಗಿರಾಕಿ ಚಿಕ್ಕ ಹುಡುಗ ಏನು ಮಾಡಲ್ಲ, ಬೇಗ ಕಳ್ಸ್ಕೊಬಿಡಿ. ಹಲೋ ಯೋ, ಯಾರ ಹತ್ರ ಮಾತಾಡ್ತಾ ಇದೀಯಾ? ನಾನೇ ಹುಡುಗಿ ಇಲ್ಲದೆ ಸಾಯ್ತಾ ಇದ್ದೀನಿ, ಇವನಿಗೆ ಬೇರೆ ಹುಡುಗಿ ಕಳಿಸ್ಬೇಕಂತ. ಇಡು ಫೋನ್. 25,000. 25,000? ನಾನು ನೋಡಕ್ ಸಖತ್ತಾಗಿದ್ದೀನಿ. ಎಲ್ರು ಹಂಗಂತಾರೆ. ಚಿಕ್ಕ ಹುಡುಗ ಅಂತ ಬೇರೆ ಅಂತಾನೆ. ಒಂದ್ಸಲ ಟ್ರೈ ಮಾಡ್ಬಿಡೋಣ. ಹಲೋ ಹಲೋ, ಸಾರಿ ಸರ್, ನಾನು ಯಾರೋ ಬೇರೆಯವರು ಅನ್ಕೊಂಡೆ. ಓಕೆ ಸರ್, ಹೆಂಗಾದ್ರೂ ಸೆಟ್ ಮಾಡಿ ನಿಮಗೆ ಕಳ್ಸ್ಕೊಡ್ತೀನಿ. ಓಕೆ ಸರ್. ಯಾವ್ದೋ ಮಗ ಹೊಸ ಆಂಟಿ ನಮ್ಮ ಏರಿಯಾಗೆ ಬಾಟ್ ಆಗಿದ್ದಾಳೆ ಗುರು. ಬರ್ತಾಳೇನೋ ಕರಿಯ. ಹೋಗ್ರ ನೋಡು, ನನ್ನ ತಮ್ಮ ಇಲ್ಲೇ ಇದ್ದಾನೆ. ನೋಡು, ಪೈಲ್ವಾನ್ ಇದ್ದಂಗ ಅವನೇ. ಹೇಳ ಇವನ್ಯಾವ ನೀನು ಚೋಟು ಸೊಂಟಕ್ಕೆ ಕೈ ಹಾಕ್ತಾನೆ. ನಿನ್ನ ಮುಸ್ಲಿಗಿಷ್ಟು. ಹಲೋ, ಎಲ್ಲಿದ್ದೀರಾ? ಅವಾಗ್ಲಿಂದ ಹುಡುಕ್ತಾನೆ ಇದ್ದೀನಿ. ಓ, ನೀವೇನಾ? ಹಾಯ್, ನಾನೇ. ನೀನೇನಾ? ಜಬರ್ದಸ್ತ್ ಆಗಿದ್ಯಾ? ಮೈ ಕಟ್ಟೆ ಹಿಂಗಿರ್ಬೇಕಾದ್ರೆ ಫೇಸ್ ಕಟ್ಟಿಂಗ್ ಹೆಂಗಿರ್ಬೇಡ, ತೋರಿಸ್ತೀಯಾ? ಹೋಗಿಪ್ಪ, ಇಲ್ಬೇಡ, ಸೈಡಿಗೆ ಬರ್ತೀಯಾ? ತೋರಿಸ್ತೀನಿ. ಶುಂಠಿ, ನಾ ಕೇಳಿದ ಮುಖಾನ. ಶಿಶು, ಇಲ್ಲಪ್ಪ, ಇಲ್ಲೆಲ್ಲ ನಮ್ಮವ್ರು ಓಡಾಡ್ತಿರ್ತಾರೆ. ನೀನ್ ಯಾವತ್ತೂ ಹುಡುಗಿರ್ನ ಮುಟ್ಟೆ ಇಲ್ವಾ? ನಿನ್ಗೆ ಹೆಂಗ ಜನರೇಟರ್ ತರ ಅಲ್ಲಾಡ್ತಾ ಇದೆಯಲ್ಲ ನಿನ್ ಬಾಡಿ, ಅದಕ್ಕೆ ಕೇಳ್ದೆ. ನೋಡು, ನಾನ್ ತುಂಬಾ ಸಾಫ್ಟು. ಬೇಗ ಬೇಗ ನಿನ್ ಕೆಲ್ಸ ಮುಗಿಸ್ಕೊಂಡು ಕಳಿಸ್ಬಿಡು. ಎಷ್ಟ್ ದಿವಸದಿಂದ ನಡೀತಾ ಇದೆ? ಹುಡುಗಿನ ತರ ವೇಷ ಹಾಕೊಂಡು ಮೋಸ ಮಾಡ್ತಾ ಇದ್ಯಾ? ಓಹೋ, ಶರ್ಟ್ ಮೇಲೂ ಹುಡುಗಿ ಫೋಟೋನಾ? ಇಲ್ಲ ಮೇಡಮ್, ನಾನು ಆ ತರದವನ್ನೆಲ್ಲ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿಸ್ತೀನಿ ಅಂತ ಕರ್ಕ ಬಂದ್ಬಿಟ್ಟು ಪೇಮೆಂಟ್ ಕೊಡದೆ ಮೋಸ ಮಾಡ್ಬಿಟ್ರು ಮೇಡಮ್. ಓ, ಫಿಲಮ್ ಅಲ್ಲಿ ಆಕ್ಟ್ ಬೇರೆ ಮಾಡ್ತೀಯೋ? ಏನ್ ಆಕ್ಟಿಂಗ್ ಮಾಡ್ತೀಯಾ? ಏನ್ ಬೇಕಾದ್ರೂ ಆಕ್ಟಿಂಗ್ ಮಾಡ್ತೀನಿ, ಯಾರ ತರ ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ನೋಡಿ, ಅದನ್ನೆಲ್ಲ ಮಾಡಕ್ ಅವ್ರು ಇದಾರೆ. ನೀನ್ ಹೋಗಿ ಮಾತಾಡ್ದಂಗ ಆಕ್ಟ್ ಮಾಡ್ತಾ ಹಾಲು ಬಂದ್ ತಗೊಂಬ. ತಂದ್ರೆ ಬಿಟ್ಬಿಡ್ತೀರಾ ಮೇಡಮ್? ಬಿಟ್ಬಿಡ್ತೀನಿ. ಮಾತಾಡ್ದೆ ಮಕ್ಕಳೇ ಮಾಡ್ಬೋದಂತೆ, ಹಾಲು ಬಂದ್ ತರಕ್ಕಾಗಲ್ವಾ? ಏನ್ ಬೇಕು? ಏನು? ಏನು ಇಷ್ಟು ದೊಡ್ಡ ಕಚ್ಚೆ ಆಗಿದ್ಯಾ? ಹಾಲು ಕೊಡಿಸ್ಬೇಕಾ? ಮತ್ತೆ ಅದನ್ನೇ ಕೇಳ್ತೀಯ? ಹೊಡ್ಸ್ಬಿಟ್ಟು ನಗ್ತೀಯ. ಹಾಯ್, ಹಲೋ. ತಾವ್ಯಾರೋ ಗೊತ್ತಾಗ್ಲಿಲ್ಲ? ನರ್ಸ್ ಲಕ್ಷ್ಮಿ, ಲಕ್ಷ್ಮೀ ನಾರಾಯಣ. ನರ್ಸ್ ಅಂದ್ರೆ ಲೇಡಿ ಬರ್ತಾರೆ ಅನ್ಕೊಂಡ್ವಿ, ನೀವು ಬಂದಿದ್ದೀರಾ? ಸೇವೆಗೆ ಅಂತ ಕಳ್ಸಿದ್ ಎಷ್ಟೋ ಜನ ನರ್ಸ್ಗಳಿಗೆ ವಾಪಸ್ ಬಂದ್ಮೇಲೆ ನಾವೇ ಶ್ರೀಮಂತ ಮಾಡಿದೀವಿ. ಅದಕ್ಕೆ ನಾನೇ ಬಂದೆ. ಯಾಕೆ ಅಪ್ಸೆಟ್ ಆಯ್ತಾ? ಇಲ್ಲ ತಗೊಳ್ಳಿ. ಥ್ಯಾಂಕ್ ಯು.
ಅಮ್ಮ ಆಂಟಿ ಎಣ್ಣೆನ ಡಬ್ದಲ್ಲಿ ಹಿಡಿಯಂದ್ರೆ ನೀವೇನ್ ಒಡೆಯಲ್ಲಿಟ್ಟಿದ್ದೀರಾ? ಛೇ ನೋಡಿ, ಅಡಿಗೆಗೆ ಆಲಿವ್ ಆಯಿಲ್ ಯೂಸ್ ಮಾಡಬೇಕು. ಮಧ್ಯಾಹ್ನ ಎಗ್ ವೈಟ್ ಅಲ್ಲಿ ಆಮ್ಲೆಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಡಿಗೆಗೆ ಬೀಟ್ರೋಟ್ ಮಿಸ್ ಮಾಡಬಾರ್ದು, ಯಾಕೆಂದ್ರೆ ಅದು ಹಾರ್ಟ್ಗೆ ತುಂಬಾ ಒಳ್ಳೇದು. ಸರಿ, ನಿಮ್ಗೇನ್ ಅಡ್ಗೆ ಮಾಡ್ಬೇಕು? ಇದೆಲ್ಲ ಕೇಳಿದ್ ನನಗೇನೆ, ಪೇಷಂಟ್ಗೆ ಏನ್ ಬೇಕು ಅಂತ ನನಗೇನ್ ಗೊತ್ತು, ಅವ್ರನ್ನೇ ಕೇಳಿ. ಫನ್ನಿ ಗಾಯ್ಸ್, ನನ್ನೇ ಡಾಕ್ಟರ್ ಅನ್ಕೊಂಡ್ಬಿಟ್ಟು. ಸರ್ ಇಲ್ಲೇನೋ ಧೂಳಾಗಿದೆ. ಸೊಂಟದ ವಿಷಯ ಯಾರನ್ನ ಬಗ್ಗಿಸ್ಕೊಂಡು ಏನ್ ಮಾಡ್ತಾವನೆ ನೋಡ್ದ ಅನ್ಸುತ್ತೆ. ಏನ್ ಹೇಳ್ತೀರಾ? ಮಾಡ್ತೀನಿ. ಕದ್ದಿರೋ ಕನ್ನಡಿ ಮುಖ ತೋರ್ಸ್ಲೇಬೇಕಲ್ಲ ನಾನೇ, ಸತ್ಯ ಹೇಳೋಣ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಕ್ಸ್ಕ್ಯೂಸ್ ಮೀ, ಸೈಡ್ ಬಿಡಿ. ಏಯ್, ಇಲ್ಲೇನ್ ಮಾಡ್ತಿದ್ಯಾ? ಯಾರು ಇವ್ರೆಲ್ಲ? ಅದು ಲಕ್ಷ್ಮಿ, ನಾನು ಬಂದು ಡ್ರೈವರ್ ಅಲ್ಲ, ಸರಸ್ವತಿ ಅವ್ರ ಸೋದರಳಿ. ಸ್ಪೇನ್ ಅಲ್ಲಿ ನಮ್ದು ಐನ್ ಪ್ಲಾಂಟ್ ಕಂಪ್ನಿ ಇದೆ. ತಾತಂಗೆ ಇಷ್ಟ ಇಲ್ಲದ ಅತ್ತೆಲ್ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರು. ಹೇಗ ನಮ್ಮ ಒಪ್ಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಂಗೆ ಅವ್ರ ದೊಡ್ಡ ಮಗಳು ಇಂದ್ರ ಅಂದ್ರೆ ನಿಂಗೆ ಇಷ್ಟ, ಆದ್ರೆ ಮದುವೆನೂ ಆಗೋಣ ಅನ್ಕೊಂಡಿದ್ಯಾ ಅಲ್ಲ? ಬಾಯ್ಲಿ, ನಾನು ನರ್ಸ್ ಅಲ್ಲ. ನಮ್ಮ ಅಪ್ಪಂದು ಫಾರಿನ್ ಅಲ್ಲಿ ದೊಡ್ಡ ಐರನ್ ಅಂಗಡಿ ಇದೆ. ಅಮೆರಿಕನ್ ಪ್ರೆಸಿಡೆಂಟ್ ಇಂದ ಹಿಡಿದು ಲಂಡನ್ ಕ್ವೀನ್ ಗೌನ್ವರ್ಗೂ ನಮ್ಮ ಅಪ್ಪನೇ ಐರನ್ ಮಾಡೋದು. ಹಂಗೆ ಅವ್ರ ಎರಡನೇ ಮಗಳು ರುಕ್ಮಿಣಿ ಇದ್ರೆ ಇಷ್ಟ, ಅದಕ್ಕೆ ಅವ್ರ ಮನೆಗೆ ಬಂದಿರೋದು. ಎಂತ ಕಾಕತಾಳಿ ಅಲ್ಲ. ನೀವಿಬ್ರು ಆ ಮನೆ ಅಳಿಯಂದ್ರಾಗ್ಬಿಟ್ರೆ ಜಾನ್ಸನ್ ಅಂಡ್ ಜಾನ್ಸನ್ ತರ ಐರನ್ ಅಂಡ್ ಐರನ್ ಅನ್ನೋ ಹೆಸರು ಸಿಕ್ಬಿಡುತ್ತೆ. ಆ ಗಲ್ಸ್ಗಿಂತ ನಿಮ್ಮಿಬ್ರು ಬೇರೆ ಸೂಪರ್ ಸರ್. ಎಕ್ಸ್ಟ್ರಾನರಿ. ಮುಚ್ಚು ಬಾಯಿ, ಐರನ್ ಸ್ಟೀಲು ಅಂತ ನನಗೆ ಪುಂಗ್ಬೇಡ. ಇವನಿಗೆ ಬಸ್ ಸಿಕ್ಕಿರಲ್ಲ, ನೀನ್ ಡ್ರಾಪ್ ಮಾಡಿರ್ತೀಯಲ್ಲ, ಆಂಟಿ ಕಸ ಗುಡಿಸ್ತಾವಳೆ, ಇವ್ನು ಬಗ್ಗೆ ನೋಡ್ತಾ ಇರ್ತಾನೆ. ಇದಕ್ಕೆ ಬಿಲ್ಡಪ್ ಬೇರೆ, ಜೊತೆಗೆ ಬ್ಯಾಂಡ್ ಸೆಟ್ ಟೀಮ್ ಬೇರೆ. ಏಯ್, ಕೆಲ್ಸಕ್ಕೆ ಟೈಮ್ ಆಯ್ತು ಬಾ. ಅತ್ತೆ ಅಂತ ಇವನೇನ್ ಸರ್ ಹಿಂಗೋಗ್ಬಿಟ್ಟ? ಬಾಯ್ಲಿ ನೋಡು ನಾಣಿ, ಸತ್ಯ ಎಳ್ನೀರಿದ್ದಂಗೆ, ಸುಳ್ಳು ಕೂಲ್ ಡ್ರಿಂಕ್ಸ್ ಇದ್ದಂಗೆ. ನಮ್ಮ ದೇಶದಲ್ಲಿ ಕೂಲ್ ಡ್ರಿಂಕ್ಸೇ ಬೇಗ ಅಟ್ರಾಕ್ಟ್ ಆಗೋದು. ನಮ್ ದೂರ ಅಂತ ಏನ್ ಮಾಡ್ತೀಯ? ಅಯ್ಯೋ, ಡ್ಯೂಟಿ ಲೇಟ್ ಆಯ್ತು, ಹೊಡ್ತೀನಿ, ಸಂಬಳ ಕಟ್ ಮಾಡ್ತಾರೆ. ತೋಟ ಈ ಕಡೆ ತೋಟ, ಕಾಯದೆ ಹೋದರೆ ಕೋತಿಯ ಕಾಟ, ಆಲೂರು ಸಣ್ಣ. ಐ ಚಿನ್ನ, ಪಕ್ಕದ ರೋಡಲ್ಲಿ ಪೆಟ್ಟಿ ಅಂಗಡಿ ಇದೆ, ಅಲ್ಲಿ ಹೋಗಿ ಅಂಕಲ್ ಇದ್ರೆ ನನ್ನ ಹೆಸರು ಹೇಳು, 2 ಸಿಗರೇಟ್ ಕೊಡ್ತಾರೆ, ತಗೊಂಬಾ. ಆಂಟಿ ಇದ್ರೆ ಒಂದು ಪ್ಯಾಕೆ ಕೇಳು. ಹಂಗೆ ನೀನು ಮಿಠಾಯಿ ತಗೋ. ಅಮ್ಮ, ಸಿಗರೇಟ್ ಬೇಕಾದ್ರು ತಗೋ. ಅಮ್ಮ, ಕಾಪಿ ಟೀ ಏನ್ ಬೇಕಾದ್ರು ತಗೋ ಗುರು. ನಮ್ಮ ಮನೇಲಿ ಟೀ ತಂದು ಟೇಬಲ್ ಅಲ್ಲಿ ಇಡಕ್ಕೊಬ್ಬ, ಅದನ್ನ ಎತ್ಕೊಂಡು ಕೈ ಕೊಡಕ್ಕೊಬ್ಬ ಇರ್ಬೇಕಾರೆ ನನ್ನ ಮಗನ ನಿನ್ನ ಹೆಸರಲ್ಲಿ ಟೀ ಕುಡಿಬೇಕಾ ನಾನು? ಎಲ್ರು ಬೆಳಿಗ್ಗೆ ಎದ್ದೊಳಕ್ ಅಲಾರಾಮ್ ಇಟ್ಕೊಂಡ್ರೆ ನಾನು ಅದಕ್ಕೆಂತ ಒಬ್ಬನ ಇಟ್ಕೊಂಡಿದ್ದೀನಿ. ನನ್ನ ಮಗನ ನನಗೆ ಕೆಲಸ ಹೇಳ್ತೀನಿ ನೀನು. ಏನದು ಏನದು ನೆನೆ ಆಯ್ತಾ ಇಲ್ಲಿ? ನಾನು ಅಮೆರಿಕನ್ ಕಾಫಿ ಕುಡಿತೀನೋ, ಫಿಲ್ಟರ್ ಕಾಫಿ ಕುಡಿತೀನೋ, ಬ್ಲ್ಯಾಕ್ ಕಾಫಿ ಕುಡಿತೀನೋ ನನಗೆ ಗೊತ್ತಿಲ್ಲ. ಕೇಳಿದ್ದೀನಿ ಮಾಡಕ್ಕಿಟ್ಟಿರೋದಲ್ಲಿ ನನಗೆ. ಬಾಯ್ಲಿ ಆ ಮನೆಯವರು ತರಕಾರಿ ತರಕ್ ಹೇಳಿದ್ರೆ ತೆಂಗಿನಕಾಯಿ ತೂಕ ಹಾಕ್ಸ್ಬೇಕಾ, ಬೀನ್ಸ್ ಲೆಕ್ಕ ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ. ಅವನ ಕಾಡಕ್ಕೆ ಹೇಳಿದ ತಕ್ಷಣ ಪ್ಯಾಕ್ ಮಾಡಿ ರೆಡಿ ಇಡೋ ಗಾಡಿ ಇದು. ನೀನು ನನಗೆ ಬಾಯ್ಲಿ ಮುದ್ದಿಲ್ಲ. ಬಾಯ್ಲಿ ನೋಡಲಿ ಯಾವ ಕಾರಿಗೆ ಪೆಟ್ರೋಲ್ ಹಾಕ್ಬೇಕು, ಯಾವ್ದಕ್ ಡೀಸೆಲ್ ಹಾಕ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಅಂತ ಅವರೇ ಫೀಲ್ ಮಾಡ್ತಾರೆ. ಇಲ್ಲಿ ನನ್ನನ್ನ ಡ್ರೈವರ್ ಆಗಿ ಮೇಂಟೈನ್ ಮಾಡಕ್ಕೆ ಇಷ್ಟು ಜನ ನನಗೆ ಕೆಲಸ ಮಾಡ್ಬೇಕಾದ್ರೆ ನನಗೆ ನೀನ್ ಕೆಲಸ ಆಯ್ತು. ನೀವ್ ಹೀಗೆ ಅಂತ ಗೊತ್ತಿರ್ಲಿಲ್ಲ ಸರ್. ನೀವ್ ಹೇಳಿ ಸರ್, ಬಟ್ಟೆಯಿಂದ ಬಡತನ ಸೆಲ್ ಫೋನ್ ಇಂದ ಶ್ರೀಮಂತಕನ ಕಂಡಿಡಿಯಕಾಯ್ತದ ಸರ್? ಹಾಗಂತ ತುಂಬಿದ್ ಕೊಡ ತುಳ್ಕಲ್ಲ ಲಕ್ಷ್ಮಿ. ಖಾಲಿ ಕೊಡನು ತುಳ್ಕಲ್ವಲ್ಲ ಸರ್? ಇವರೆಲ್ಲ ಏನಕ್ಕೆ ಸರ್ ಇರೋದು? ವಿ ಆರ್ ಪೇಯಿಂಗ್ ಸ್ಯಾಲ್ರಿ ಸರ್. ಬಾಯ್ಸ್, ರಾಣಿ ಸರ್, ಮುಂಚೆ ಕಂಪೇರ್ ಮಾಡಿದ್ರೆ ಕೋಪ ನನಗೆ ಸ್ವಲ್ಪ ಕಮ್ಮಿ ಆದಂಗಿಲ್ಲ. ಯು ಆರ್ ರೈಟ್ ಸರ್. ಮೊದ್ಲು ಗನ್ನಲ್ಲಿ ಮಾತಾಡ್ತಿದ್ ನೀವು, ಈಗ ಕೈನಲ್ಲಿ ಮಾತಾಡ್ತಾ ಇದ್ದೀರಾ. ಮೋಸ್ಟ್ಲಿ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬಾಯಿನಲ್ಲಿ ಮಾತಾಡ್ತೀರಾ ಅನ್ಸುತ್ತೆ. ಹ್ಞೂ ಸರ್, ಇವಾಗ ಫುಲ್ ಸಾಫ್ಟು ಸರ್ ನೀವು. ಒಂದ್ ಕೆಲಸ ಮಾಡು, ಹೇಳಿ ಸರ್. ಇಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸು. ಕೊಡಿ ಅಷ್ಟು ಕೊಟ್ಟು ಕಳ್ಸು. 10 lakhs ಸರ್, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಓಕೆ ಸರ್. ಅಯ್ಯೋ, ಓಡಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಆಯ್ತು, ಹೋಗು. ಓಡಿಸ್ಕೊಂಡ್ಬಿಡ್ತಿದ್ದೆ. ನಾಳೆ ಸರ್, ಇದ್ರ ಕೀ ಕೊಡಲಿ. ಓಪನ್ ಮಾಡ್ಕೊಡ್ತೀರಾ ಸರ್? ಅಮೆರಿಕಾದಲ್ಲಿ ಕುತ್ಕೊಂಡು ಬೆಂಗಳೂರಿನಲ್ಲಿ ಬ್ಯಾಂಕ್ ಲೂಟಿ ಮಾಡೋ ಈ ಕಾಲದಲ್ಲಿ 10 ಲಕ್ಷ ಸೂಟ್ ಕೇಸ್ ಕೊಟ್ರೆ ಕೀಯಲ್ಲಿ ಅಂತ ಕೇಳ್ತಾನೆ. ನಗ್ತಾನೆ, ಕೀ ಬೇಕಲ್ವಾ? ದಡ್ಡ ನಣಿ ಸರ್, ನೀನ್ ಹೇಳಿದ್ ಕರೆಕ್ಟು. ಹುಡುಗ ಕ್ಯಾಶ್ ನೋಡಿದ್ರೆ ಶಾಕ್ ಆಗೋಗ್ತಾನೆ. ಅದಕ್ಕೆ ನಾಣಿ ಸರ್, ಅದು ಕೈಗೆ ಬಂತು ಬಾಯಿ ಬರಲ್ಲ ಅಂತಾರೆ. ಇದು ಸಾಕು, ಹೋಗಿ ಎಂಜಾಯ್ ಮಾಡು. ಅದು 10 ಲಕ್ಷ ಇದು ಇರಲ್ಲ. ಅದು ಯಾರೋ ಪಾಪ ಹುಬ್ಳಿಗೆ ಹೋಗ್ಬೇಕಂತೆ. ಹೋಗಿ ರೋಡ್ ತೋರಿಸ್ಬಿಟ್ಟು ನಾನು ವಾಪಸ್ ಬಂದ್ಬಿಡ್ತೀನಿ ಆ ಕಡೆ ಫ್ಲೈಟ್ ಅಲ್ಲಿ. ಓಕೆ ಬಾಯ್. ಇವ್ರಿಬ್ರು ಹೋಗ್ತಿರೋದ್ ನೋಡಿದ್ರೆ
ಏನೋ ಕಳ್ತನ ಮಾಡಿ ಎಸ್ಕೇಪ್ ಆಗ್ತಿರೋ ಆಗಿದೆ. ಮಮ್ಮಿಗೆ ಹೇಳ್ಬೇಕು. ಮಮ್ಮಿ, ಟೈರ್ ಬಸ್ಟ್ ಆಗೋಯ್ತಾ? ದೆವ್ವಾಗಿ ಬಿಸ್ಲಿರೋದೆ ನಮ್ಮಂತವ್ರನ್ನ ಸುಡಕ್ ಅನ್ಸುತ್ತೆ. ಸೊ ಹಾಟ್. ಹೋಗಿ ಹೋಗಿ ನನ್ನ ಮಗನ್ ಹೆಂಗಯ್ಯ ಪ್ರೀತಿಸಿದ್ಲವಳು ನೋಡಕ್ ಒಳ್ಳೆ ಟೆರರಿಸ್ಟ್ ತರ ಇದ್ದಾನೆ. ಸರ್, ಈಗಿನ ಜನರೇಷನ್ ಅಲ್ಲಿ ಕ್ಯಾರೆಕ್ಟರ್ ನೋಡಿ ಲವ್ ಮಾಡೋರು ತುಂಬಾ ಕಡಿಮೆ ಸರ್. ಹುಡುಗ ಹುಡುಗಿ ಫೇಸ್ ನೋಡ್ ಲವ್ ಮಾಡ್ತಾನೆ, ಹುಡುಗಿ ಹುಡುಗನ್ ಪರ್ಸ್ ನೋಡ್ ಲವ್ ಮಾಡ್ತಾಳೆ. ಯುನೋ, ಈ ಮನೇಲೆ ತಗೊಳ್ಳಿ ಸರ್. ಮೊದಲನೇವಳು ಓಕೆ, ಎರಡನೇವಳು ಇದ್ದಾಳಲ್ಲ ಮನೆಯಲ್ಲಿ ಓಂ ಶಾಂತಿ, ಹೊರಗಡೆ ಡಿಸ್ಕೋ ಶಾಂತಿ. ನೀವ್ಯಾಕೆ ಹಿಂಗ್ ನಗ್ತಿದ್ದೀರಾ? ಅವಳ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿನಗ್ ಗೊತ್ತೇನ ಎಲ್ಲ ಹೇಳ್ಬೇಕು ನಾನು ನಿನಗಲ್ಲ. ಹಾಯ್ ಹಾಯ. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಅಲ್ಲೆಲ್ಲ ಹೋಗ್ ಬರ್ಬೇಕಾ ಸರ್? ಸಾರಾ ಸಾರಾ ಲೂಸ್ಗೆ ಸಾಬಿಡ್ತಾ. ಹೋಗೋಣ ಮೇಡಮ್. ಹನುಮಂತ, 3 ಚಿತ್ರಾನ್ನ ರೆಡಿ ಮಾಡು. ಒಂಚೂರು ಐಸ್ ಕೊಡಿ, ಉರಿತಾ ಇದೆ. ಓ ಸರ್. ಲಕ್ಷ್ಮಿ, ಚಿತ್ರಾನ್ನಕ್ಕೆ ರೆಡಿ ಮಾಡ. ಇವಳು ಹೆಂಗಿಲ್ಲಿ? ನನಗೇನ್ ಗೊತ್ತು ಬಾಸ್. ಮೋಸ್ಟ್ಲಿ ಇವಳಿಗೆ ನಿದ್ದೆ ನಡೆಯೋ ಕಾಯಿಲೆ ಇದೆ ಅನ್ಕೋತೀನಿ. ರಾತ್ರಿ ನಡ್ಕೊಂಬಂದು ಜೀಪಲ್ಲಿ ಬಿದ್ದಿದ್ದಾಳೆ. ಬಿದ್ದಿರೋ ಫೋರ್ಸ್ಗೆ ತಲೆಗೇಟ್ ಬಿದ್ದು ಟೆಂಪರರಿ ಮೆಮೊರಿ ಲಾಸ್ ಆಗಿದೆ. ಇದನ್ನ ನಮ್ಮ ಮೆಡಿಕಲ್ ಅಲ್ಲಿ ಮಲೇಷಿಯಾ ನರ್ಸು ಕಣೆಯ, ರೋಗದ ಹೆಸರನ್ನ ತಿಳ್ಕೊ. ಅಮ್ನಿಷಿ ಅಂತ ತಾನೇ ಕರೆಯೋದು. ಚೇಂಜ್ ಮಾಡ್ಬಿಟ್ಟವ್ರ? ಹೌದು. ಮದುವೆ ನಡೆಯುತ್ತೆ ಅಂತ ಎಲ್ಲ ಖುಷಿಯಾಗಿ ಓಡಾಡ್ತಾ ಇದಾರೆ. ಮಾವ, ನೀವ್ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ಬೇಕಾ? ಚಿನ್ನ, ಮದುವೆ ಬೇಕಾ? ಸರ್, ಅವ್ರು ವೇಟ್ ಮಾಡ್ಬೇಕಾ ಅಂದಿದ್ದು. ಅದು ಬರೀ ಬಾಯಲ್ಲಿ ಹೇಳಿದ್ದು. ಕಣ್ಣಲ್ಲಿ ನಿನ್ನ ಮದುವೆ ಆಗ್ಲಾ ಅಂತ ಕೇಳಿದ. ಅಲ್ಲಿ ಮದುವೆಗಿಂತ ಮುಂಚೆ ಇಲ್ಲಿ ಶೋಭನ ನಡೆಯಂಗಿದೆ. ಬನ್ನಿ ಸರ್. ಏನ್ ಸರ್, ಆಕ್ಷನ್ ರೆಡಿ ಆಗ್ತಿದ್ದೀರಾ? ಇನ್ನೇನ್ ಮಾಡ್ಬೇಕು ಲಕ್ಷ್ಮಿ? ನಿಜ ಹೇಳೋಣ ಬನ್ನಿ ಸರ್. ಅವತ್ತು ನೀವು ನಿಜ ಹೇಳಿದಾಗ ನಾನ್ ನಂಬದ್ನಾ? ನೋಡ್ತಾ ಇರಿ ಸರ್, ಅವ್ರಾಗಿ ದಾವ್ರೆ ಹುಡುಗನ ನಮ್ ಜೊತೆ ಕಳಿಸ್ಬೇಕು. ಹಂಗ ಮಾಡ್ತೀನಿ. ನಮಸ್ಕಾರ ರೀ ಸರ. ನಮಸ್ಕಾರ ಕಣ ಬಿಡತ್ತವ. ಮದುವೆ ಬಂದಿರೇನ್ರಿ? ಮದುವೆನ ನಿಲ್ಸ್ಬಿಟ್ಟು ಮದುವೆ ಕಂಡ ಎತ್ತಾಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ಹೇಳಿಲ್ಲ, ನಿಜ ಹೇಳಿದ್ರು ನಂಬಲ್ಲ ಅಂತ. ಹೌದು, ನೀನ್ ಯಾರಲ್ಲ? ನಾ ಮದುವೆ ಹೆಣ್ಣಿಗೆ ಸಣ್ಣ ಅಣ್ಣ ರೀ, ಅವ ದೊಡ್ಡ ಅಣ್ಣ ಅದಾನ. ಆಕಿ ಮದುವೆ ಹೆಣ್ರಿ. ಮದುವೆ ರೂಮ್ ಎಲ್ಲಿಲ್ಲ? ಅಲ್ಲಿ ಮೇಲೈತ್ರಿ ಸರ. ಬನ್ನಿ ಸರ್. ನಿಂತೋಗ ಮದುವೆಗೆ ಇಷ್ಟೊಂದು ಜನ ನಿಂತ್ಕೊಂಡು ಕೆಲಸ ಮಾಡ್ತಿರೋದು ನೋಡಿದ್ರೆ ನನ್ನ ಹೃದಯನೇ ನಿಂತೋದಂಗೆ ಆಗ್ತಿದೆ ಸರ್. ಗೊತ್ತಿರೋ ಬಲ್ಪು ಯಾವತ್ತಿದ್ರು ಬೆಳಕಲ್ಲಿ ಬರಬೇಕು. ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಡೋಣ ಸರ್. ಬನ್ನಿ ಸರ್. ನಾನಿಲ್ವಾ? ಯಾಕಂತಮ್ಮ ಅಶೋಕ ಒಂದಲ್ಲಿ ಸೀತೆಗಿಂತ ಸಪ್ಪ ಕೂತಿದ್ಯಾ? ಕೈಯಲ್ಲಿ ಫೋಟೋ ಬರ. ಅವಳನ್ನ ಮದ್ವೆ ಆಗ್ಬೇಕಾದವನು, ಅವಳನ್ನ ಮದ್ವೆ ಆಗ್ತಾ ಇದೀನಿ. ಮತ್ ಸಪ್ಕಿಲ್ದೆ ಇನ್ನೇನ್ ಮಾಡ್ಲಿ? ನಿಮ್ ಬಾಧೆ ನಂಗೆ ಅರ್ಥ ಆಗತ್ತೆ ಬಿಡಿ. ಹೇಗೆ? ಅದು ಬೇರೆ ವಿಷಯ ಬಿಡಿ. ನಿಮ್ಗೆ ಕೂಲ್ ಸರ್, ಕೂಲ್. ಸರಿ ಬಾಚಿನ ಹೋಗೋಣ. ಎಲ್ಗೆ? ಅವ್ರಿಗೇನಾದ್ರು ಗೊತ್ತಾದ್ರೆ ಅಷ್ಟೇ. ಯಾರ್ಗೆ? ಅವ್ರಗ? ಚಿನ್ನ, ಬಲ ಇರೋನು ಬಾಚ್ ಆಗಕ್ಕಲ್ಲ, ಹೋಯ್ತು. ಈಗೇನಿದ್ರು ಬ್ರೈನ್ ಇರೋನು ಬಾಚ್ ಆಗಕ್ಕಲ್ಲ. ಅವ್ರಿಗೆ ಬಲ ಇದೆ, ನಮ್ಗೆ ಬ್ರೈನ್ ಇದೆ. ನಿಮ್ಮಿಬ್ರಾಗ ಬಾಸ್ ಯಾರ್ರಿ ಸರ? ಬಾಸ್ ಯಾರಾದ್ರೂ ನಿಂಗೇನ್ಲ? ಬಂದಾಗಿಂದ ಜಾಸ್ತಿ ಮಾತಾಡ್ತಾ ಇರೋದು ಯಾರು ಹೇಳಿ ನಮ್ಮಿಬ್ರಲ್ಲಿ? ಬ್ಯೂಟಿಫುಲ್ ಬ್ಯಾಕ್. ಇವನ್ಗೂ ಅಲ್ಲೇ ಹೊಡಿಬೇಕಾ? ಸ್ವಾಮಿ, ಮಜ್ಜನಕ್ಕೆ ಹೋಗಲಿಲ್ಲವೇ? ಈ ದುರ್ಜನರ ಮಧ್ಯ ನೀನೊಬ್ಬಳನ್ನೇ ಬಿಟ್ಟು ಮಜ್ಜನಕ್ಕೆ ಹೋಗುವ ಮನಸ್ಸಾಗಲಿಲ್ಲ ದೇವಿ. ಎಂತ ದೊಡ್ಡ ಮನುಷ್ಯ ನೀವು. ಸ್ವಾಮಿ, ದೇವಿ, ಸ್ವಾಮಿ, ದೇವಿ, ಕಾಮಿ, ದೇವಿ. ಯಾರು? ಅಯ್ಯೋ ಪರಮೇಶ್ವರ್ ಬಾಸ್. ಸ್ವಾಮಿ, ನೀವು ಸ್ನಾನಕ್ಕೆ ಹೋಗಲಿಲ್ಲವೇ? ಹೋಗಿದ್ವಿ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಡೌಟ್ ಬಂದಿದ್ದಕ್ಕೆ ಹಂಗೇ ವಾಪಸ್. ಅಂದ್ರೆ ಅವನಿಗೆ ಇವಾಗ ನೀನು ಹೊಡಿತ್ಯಾ? ಅವನಿಗೆ ಆಮೇಲೆ ಹೊಡಿತೀನಿ. ಫಸ್ಟ್ ನೀನನ್ನು ವಿಚಾರಿಸ್ಕೋತೀನಿ. ಲೇ, 25 ವರ್ಷದಿಂದ ನನ್ನೊಟ್ಟಿಗೆ ಸಂಸಾರ ನಡೆಸ್ತಾ ಇದೀಯ ತಾನೆ? ಗಂಡ ಯಾರು,
ಸಂಧಿಲಿ ಸುಲೇಮಿಯ ಯಾರು ಅಂತ ಗೊತ್ತಾಗ್ಲಿಲ್ವೇ ದೇವಿ ನಿಮಗೆ? ಅದು ಸಂಧಿ ಕತ್ಲೇಲಿ ಗೊತ್ತಾಗ್ಲಿಲ್ಲ ಅಂತ ತೋರ್ಸಕ್ಕೆ ಬಂದ್ರಪ್ಪ. ಹೊಡಿಬೇಡಪ್ಪ ನಾನು ನೆಕ್ಸ್ಟ್ ಪ್ರೇಕ್ಷಕನಾಗ್ತೀನಿ. ನೀವೇ ಹೊಡ್ಕೊಂಡು ಸಾಯ್ರಿ. ಇವಾಗ ನನ್ಗೆ ಹೆಂಗ್ ಹೊಡಿತಾನೋ ನೋಡ್ತೀನಿ. ನಾನು ನೋಡ್ತೀನಿ. ಅದಕ್ಕೇನೋ ಗೊತ್ತಾಗಲ್ಲ. ಕಂಡವ್ರ ಹೆಂಡತಿ ಅಂತ ನಿನಗೆ ಗೊತ್ತಾಗಲ್ವೇನಪ್ಪ? ಅದಕ್ಕೇನೀಗ ಅವಳು ಹೊಡಿತೀರಾ? ಅವಳಿಗೆ ಹೊಡಿಲಿ ನನ್ನ ಮಗನ ನಿನಗೆ ಫಸ್ಟ್ ಹಾಕ್ಬಿಟ್ಟು ಬಾಯ್ಲಿ. ಆಕ್ಚುಲಿ ನಿನಗೆ ಹೊಡ ಪ್ರಯೋಜನ ಇಲ್ಲ. ಅಪ್ಪ ಭಾಸ್ಕರ, ಏನಪ್ಪ ಇಲ್ಲಿ ಏನ್ ನಡೀತದೆ ಗೊತ್ತಾ ರಾಜ? ಗೊತ್ತು ರಾಜ. ಓಹೋ, ಸ್ಕ್ರಿಪ್ಟ್ ಬರ್ದಿರೋನೇ ನಾನು. ಇಲ್ಲಿ ಕೂತಿರೋ ಈ ಪರ್ಸನಾಲಿಟಿ ಆ ದೇವಿ ಗಂಡನ ಅಲ್ಲ ತಾನೇ. ಹಂಗಿದ್ಮೇಲೆ ಏನ್ ಮಾಡ್ಬೇಕು ಅಮ್ಮ ಅಲ್ಯ? ಇಲ್ಲಿ ಬಂದಿರೋದು ನಿನ್ನ ಗಂಡ ಅಲ್ಲ, ಕಳ್ಳ ಇಂದ್ರ ಅಂತ ಹೇಳೋದನ್ನ ಬಿಟ್ಟು ಅಲ್ಲಿ ಗೂಬೆ ತರ ಕಣ್ಣನ್ನ ಪಿಟಿ ಪಿಟಿ ಅನ್ಕೊಂಡ್ ಕುತ್ಕೊಂಡು ನೋಡ್ತಾ ಇದೆಯಲ್ಲ, ನಿಂಗೆ ಯಾವ್ದ್ರಲ್ಲಿ ಹೊಡಿಬೇಕು? ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಭಾಸ್ಕರ, ನೀನ್ ಯಾವ್ದೋ ಒಂದ್ ಪಾಯಿಂಟ್ ಇಟ್ಕೊಂಡು ರುಬ್ಬೋದಂತೂ ಗ್ಯಾರಂಟಿ. ನನ್ನ ಮಗನ ದೇಶದಲ್ಲೆಲ್ಲ ನಡೀತಾ ಇರೋದು ರೇಪು ನಿನ್ನಿಂದಾನೆ. ಏನ್ ನೋಡ್ತಾ ಇದ್ರೆ ಹಾಕೊಂಡು ರುಬ್ರೋ.